ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತಿನ ಜೇಡರ ಬಲೆಗೆ ಬಂದಿರುವವರು ಪ್ರದೇಶ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಪ್ರಖ್ಯಾತ ಜ್ಯೋತಿಷಿಗಳಾಗಿರ್ತಕ್ಕಂಥ ಶ್ರೀ ಭೂಷಣ್ ರಾವ್ ಅವರು. ನಮಸ್ಕಾರ. ನಮಸ್ಕಾರ. ಶಿವಕುಮಾರ್ ಅವರೇ, ನೀವು ಬಹಳಷ್ಟು ಜ್ಯೋತಿಷ್ಯವನ್ನು ನಂಬ್ತೀರಾ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರು ಗೊತ್ತಿರತಕ್ಕಂಥ ವಿಚಾರ. ಯಾಕೆಂದರೆ ಬಹಳಷ್ಟು ಜ್ಯೋತಿಷಿಗಳನ್ನು ಭೇಟಿ ಮಾಡ್ತಾ ಇರ್ತೀರಂತ. ನಂಬ್ತಿರೋ ಇಲ್ಲೋ ಅದೇ ನಿಮಗೆ ಗೊತ್ತಿರ್ತಕ್ಕಂಥದ್ದು, ಬೇರೆಯವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ನೀವು ಅದನ್ನೊಂದು ಹವ್ಯಾಸಕ್ಕಾಗಿ ಹೋಗ್ತಿರ್ಬೋದು ಅವ್ರ ಹತ್ರ, ಅಥವಾ ಆಸಕ್ತಿಯಿಂದ ಹೋಗ್ತಿರ್ಬೋದು, ಕಲ್ತ್ಕೊಳ್ಳಿಕ್ಕೆ ಹೋಗ್ತಿರ್ಬೋದು, ಇಲ್ಲ ಜ್ಯೋತಿಷ್ಯವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋತಾನೂ ಇರ್ಬೋದು. ಏನು ವಿಚಾರ? ಜ್ಯೋತಿಷಿಗಳನ್ನ ಭೇಟಿ ಮಾಡೋದು ಒಂದು ಹವ್ಯಾಸ ನನಗೆ. ಜ್ಯೋತಿಷ್ಯ ಒಂದು ವಿಜ್ಞಾನ, ಒಂದು ಮ್ಯಾಥಮೆಟಿಕ್ಸ್. ನನಗೆ ಸಂಪೂರ್ಣವಾದಂಥ ನಂಬಿಕೆ ಅದರ ಮೇಲಿದೆ. ಯಾರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನ್ನ ಜೀವನದ ಅನೇಕ ಬದಲಾವಣೆಗಳಿಗೆ ಜ್ಯೋತಿಷ್ಯಗಳ ಮಾರ್ಗದರ್ಶನ ಯಶಸ್ಸನ್ನು ತಂದಿದೆ. ಮತಕ್ಕಾಗಿ ಜನರನ್ನು ನಂಬ್ತಿರ್ತಕ್ಕಂಥ ನೀವು, ಅಥವಾ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಜನ ಮತ ಹಾಕ್ತಾರೆ ಅನ್ನೋ ವಿಚಾರವನ್ನು ಪ್ರತಿಪಾದಿಸ್ತಕ್ಕಂಥ ನೀವು, ಜ್ಯೋತಿಷ್ಯವನ್ನು ಯಾತಕ್ಕಾಗಿ ನಂಬಬೇಕಾಗ್ತದೆ? ಮತದ ಮೇಲೆ, ಮತದಾರರ ಮೇಲೆ ನಾವು ಸಂಪೂರ್ಣವಾದಂಥ ನಂಬಿಕೆ ಇಡಲೇಬೇಕಾಗ್ತದೆ. ಜ್ಯೋತಿಷ್ಯ ಅನ್ನೋದು ನಾನು ತಿಳ್ಕೊಂಡಂಗೆ ಏನಂದರೆ ಒಂದು ಮಾರ್ಗದರ್ಶನ. ಜ್ಯೋತಿಷ್ಯ ಅಂದರೆ ನಾನು ಅದರಿಂದ ಲಕ್ಷ್ಮೀ ಪೂಜೆ ಮಾಡಿದ ತಕ್ಷಣ ನಮಗೆ ಹಣ ಸಿಗೋದಿಲ್ಲ, ವಿನಾಯಕನ ಪೂಜೆ ಮಾಡಿದ ತಕ್ಷಣ ವಿಜಯ ಸಿಗೋದಿಲ್ಲ, ಸರಸ್ವತಿ ಪೂಜೆ ಮಾಡಿದ ತಕ್ಷಣ ನಮಗೆ ವಿದ್ಯೆ ಬರೋದಿಲ್ಲ, ಆಂಜನೇಯನ ಪೂಜೆ ಮಾಡಿದ ತಕ್ಷಣ ನಮಗೆ ಬಲ ಹೆಚ್ಚೋದಿಲ್ಲ. ಆದರೆ ನನ್ನ ಜೀವನದಲ್ಲಿ ಅನೇಕ ಜ್ಯೋತಿಷಗಾರರು ಕೆಲವು ಸಂದರ್ಭದಲ್ಲಿ ನಾವು ಹೊರಡೋಕ್ಕಿಂತ ಮುಂಚಿತವಾಗಿ, ಇಲ್ಲಾಂದ್ರೆ ಯಾವುದಾದ್ರು ಒಂದು ವ್ಯವಹಾರ ಮಾಡೋಕ್ಕಿಂತ ಮುಂಚಿತವಾಗಿ, ಒಂದು ಆಸ್ತಿ ಮಾಡೋಕ್ಕಿಂತ ಮುಂಚಿತವಾಗಿ, ಒಂದು ಯಾವುದಾದ್ರು ಲಿಟಿಗೇಷನ್ ವಿಚಾರ ಕೈ ಹಾಕೋಕ್ಕೆ ಮುಂಚಿತವಾಗಿ ನಾನು ಕೆಲವ್ರನ್ನ ಕೇಳಿದ್ದೇನೆ, ಭೇಟಿ ಮಾಡಿದ್ದೇನೆ. ನನ್ನ 13ನೇ ವಯಸ್ಸಿನಿಂದ ಈ ಜ್ಯೋತಿಷ್ಯರ ಸಂಪರ್ಕ, 13ನೇ ವಯಸ್ಸಿನಿಂದ 13-14 ವಯಸ್ಸಿಗೆ ನನ್ನ ಹೋಗಿ ಯಾರ್ದೋ ಒಂದು ಗದಗಪ್ಪ ಅಂತಿದ್ರು, ತೀರ್ಕೊಂಡಿದ್ದಾರೆ ಅವರು, ಈಗಿನಿಲ್ಲ, ಸಂಪಂಗಿ ರಾಮನಗರದಲ್ಲಿದ್ದು. ನಾನು ಯಾವುದೋ ಒಂದೊಂದು ವೈಯಕ್ತಿಕವಾದ ವಿಚಾರಕ್ಕೆ ಭೇಟಿ ಮಾಡಿದ್ದೆ. ಅವತ್ತು ನನ್ನ ಟೈಮು ಜಾತಕ ಎಲ್ಲ ಕೊಟ್ಬಿಟ್ಟು ನನ್ನ ಜಾತಕ ಫಸ್ಟ್ ಬರ್ಕೊಟ್ರು ಅವರು. ಅದ್ರಲ್ಲಿ ಬರೆದಿದ್ರು, ನಿನಗೆ ಶಾಸಕನ ಯೋಗ ಅಂತ ಬರ್ತಿತ್ತು. 13ನೇ ವಯಸ್ಸಿಗೆ ನಿನಗೆ ಶಾಸಕನ ಯೋಗ ಅಂತ ಬರ್ತಿದ್ರು. ಸೊ ಅಲ್ಲಿಂದ ನನ್ನ ತಲೆ ಈ ಪ್ಲಾನಿಂಗ್ ಯಾವ ರೀತಿ ಆಗಬೇಕು ಅಂತೇಳಿ. ಅಲ್ಲ, ಅವ್ರು ಹೇಳಿದ್ದಕ್ಕೆ ನೀವು ಆ ನಿಟ್ಟಿನಲ್ಲಿ ಚಿಂತನೆಯನ್ನು ಆರಂಭಿಸಿರ್ಬೋದು. ಅದನ್ನೇ ಜ್ಯೋತಿಷಕ್ಕಿಂತ ಹೆಚ್ಚಾಗಿ ಅದೊಂದು ಸ್ಫೂರ್ತಿ ಆಯ್ತಾ ನಿಮಗೆ ಅಂತ? ಅದರಲ್ಲಿ ಈ ಗ್ರಹಗತಿಗಳ ಆಧಾರದ ಮೇಲೆ ಇತ್ತಾ, ಇಲ್ಲ ನಿಮ್ಮ ಮನಸ್ಸಿನಲ್ಲೇ ಅದಿತ್ತಾ ಅಂತ? ನಾನು ಬಹಳ ಚಿಕ್ಕ ವಯಸ್ಸಿನಿಂದನೇ ನನಗೆ ರಾಜಕಾರಣ ಮಾಡಬೇಕು ಅನ್ನೋದು ನನ್ನ ತಲೆಗಿತ್ತು. ಅದು ಅವರು ಹಿಂಗಿದೆ ಅನ್ನೋದನ್ನ ಅವರು ಬರೆದು ಕೊಟ್ಟಾಗ, ಸೊ ಆ ದಿಕ್ಕಿಗೆ ನಾನು ಪ್ಲಾನ್ ಆಫ್ ಆಕ್ಷನ್ ರೆಡಿ ಮಾಡ್ತೀನಿ. ಆಗ ಒಂದು ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ಸ್ಫೂರ್ತಿಯು ಸಿಕ್ಕಾಗ ಆಯಿತು, ಮಾಡಿದ್ರೆ ಪ್ರತಿಫಲ ಸಿಗುತ್ತೆ ಅನ್ನತಕ್ಕಂಥ ಒಂದು ಖಾತ್ರಿ ಆಯಿತು, ಒಂದು ವಿಶ್ವಾಸ. ಈಗ ಭೂಷಣ್ ರಾವರೇ, ನೀವು ಬಹಳಷ್ಟು ಜನರಿಗೆ ಮಾರ್ಗದರ್ಶನವನ್ನು ನೀಡಿದ್ದೀರಾ. ನಿಮ್ಮನ್ನಂತೂ ಈ ರಾಜಕಾರಣದಲ್ಲಿ ಪರಿಣತಿ ಹೊಂದಿರತಕ್ಕಂಥ ಜ್ಯೋತಿಷಿ ಅಂತ ಹೇಳಿದ್ರು ತಪ್ಪಾಗಲಾರ್ದು. ನೀವು ಬೇರೆ ವಿಚಾರಗಳಿಗಿಂತ ಹೆಚ್ಚಾಗಿ ಈ ರಾಜಕಾರಣಿಗಳಿಗೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಏನು ಭವಿಷ್ಯವನ್ನು ನುಡಿತೀರಾ, ಅಥವಾ ಅವರಿಗೆ ಮಾರ್ಗದರ್ಶನ ನೀಡ್ತೀರಾ, ಇಲ್ಲ ಹೇಳಿರ್ತಕ್ಕಂಥದ್ದು ಬಹಳಷ್ಟು ಸಂದರ್ಭಗಳಲ್ಲಿ ಸತ್ಯವಾಗಿದೆ ಅಂತ ಕೂಡ ಹೇಳ್ತಾರೆ. ಆದ್ದರಿಂದ ನೀವು ಹೇಗೆ ಒಂದೇ ಒಂದು ವಿಷಯದಲ್ಲಿ ಇಂಥ ಪರಿಣತಿಯನ್ನು ಪಡೀಲಿಕ್ಕೆ ಸಾಧ್ಯ? ನೀವು ಬೇರೆ ವಿಚಾರಗಳನ್ನು ಹೇಳ್ತೀರಾ, ಆದರೆ ಬಹಳಷ್ಟು ಮಂದಿ ನೀವು ಬರೋದು ಯಾಕೆ, ನಿಮ್ಮ ಹತ್ರ ಬರೋದು ಅಂತ ಹೇಳಿದ್ರೆ ಇಂಥ ವಿಚಾರಗಳಲ್ಲಿ ಮಾರ್ಗದರ್ಶನ ಪಡೀಲಿಕ್ಕೆ. ಜ್ಯೋತಿಷದಲ್ಲಿ ಅಂಥ ಒಂದು ವ್ಯವಸ್ಥೆ ಇದೆಯಾ? ಈ ರಾಜಕಾರಣವನ್ನು ಅಷ್ಟೊಂದು ನಿಖರವಾಗಿ ಹೇಳ್ಬೋದಾ? ಹೌದು, ಹೇಗೆ? ಬಹಳ ನಿಖರವಾಗಿ ಹೇಳ್ಬೋದು. ಕಾರಣ ಏನು ಅಂತಂದರೆ, ಈ ಆಕಾಶ ಮಂಡಲದಲ್ಲಿ ನಕ್ಷತ್ರ ಮಂಡಲ, ಗ್ರಹ ಮಂಡಲ ಮತ್ತು ರಾಶಿ ಮಂಡಲ ಅಂತಿದೆ. ಒಬ್ಬ ಶಿಶು ಜನನ ಆದಾಗ ಸೂರ್ಯನ ಉದಯದಿಂದ ನಾವು ಲಗ್ನ ಪ್ರಮಾಣವನ್ನು ಮಧ್ಯಬಿಂದುವಿನಿಂದ ಕಂಡುಹಿಡಿದು ಅದಕ್ಕೆ ಈ ನಭೋಮಂಡಲಕ್ಕೆ ಕನೆಕ್ಷನ್ ಇರತಕ್ಕಂಥ ವಿಚಾರ ಅದರಲ್ಲಿ ಕಂಡು ಬಂದಿದೆ.
ಮತ್ತು ಸೈನ್ಸ್ ಅಂತ ಏನು ಹೇಳ್ತೀವಿ, ವಿಜ್ಞಾನದಲ್ಲಿ ಒಂದು ವಿಚಾರ 2 2 4 ಅದೇ ರೀತಿ ಈ ಜ್ಯೋತಿಷ್ಯದಲ್ಲೂ ಇದೆ ಅಂತಕ್ಕಂಥದ್ದು ಅದರಿಂದ ಖಾತ್ರಿಯಾಗಿದೆ. ಆದರೆ ಭೂಮಿಯ ಮೇಲಿರ್ತಕ್ಕಂಥ ಒಂದು ಕಾಲನಿಯಮದ ಆಧಾರದ ಮೇಲೆ ನೀವು ಯಾವ ನಕ್ಷತ್ರ ಎಲ್ಲಿದೆ ಅಂತೆಲ್ಲ ಹೇಳ್ತೀರಾ. ಆದರೆ ಬಹಳಷ್ಟು ನಕ್ಷತ್ರಗಳ ಬೆಳಕನ್ನು ಮಾತ್ರ ನೀವು ನೋಡ್ತಿರ್ತೀರ. ಆ ಸಂದರ್ಭದಲ್ಲೇ ಆ ಬೆಳಕು ಆ ನಕ್ಷತ್ರದಿಂದ ಎಷ್ಟೋ ಕೋಟಿ ವರ್ಷಗಳ ಹಿಂದೆ ಹೊರಟಿರ್ತಕ್ಕಂಥ ಬೆಳಕು. ಆದ್ದರಿಂದ ಈ ಕ್ಷಣದಲ್ಲಿ ಈ ನಕ್ಷತ್ರ ಈ ರಾಶಿಯಲ್ಲಿತ್ತು ಅಂತ ಹೇಗೆ ಹೇಳಲಿಕ್ಕಾಗ್ತದೆ ಅಂತಂದರೆ, ಸೂರ್ಯೋದಯದಿಂದ ನಾವು ಲಗ್ನ ಪ್ರಮಾಣವನ್ನು ಶಿಶು ಜನನ ವಿಚಾರವನ್ನು ತಗೊಂಡು ಯಾವ ರಾಶಿನಲ್ಲಿ ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಅವನು ಹುಟ್ಟಿದ್ದಾನೆ ಅಂತೇಳಿ ಕಂಡುಹಿಡಿದು ಅದು ಆಕಾಶಮಂಡಲಕ್ಕೆ ಕನೆಕ್ಷನ್ ಇದೆ ಅಂತಕ್ಕಂಥದ್ದು ಸಾಬೀತಾಗಿದೆ. ಆದರೆ ಇದನ್ನೆಲ್ಲ ಒಂದು ನೀವು ಗಣಿತದ ಆಧಾರದ ಮೇಲೆ ಹೇಳ್ಬೋದು, ಶಾಸ್ತ್ರದ ಆಧಾರದ ಮೇಲೆ ಹೇಳ್ಬೋದು. ಆದರೆ ಅದು ಸತ್ಯ ಆಗತಕ್ಕಂಥ ಸಾಧ್ಯತೆ ಹೇಗಿರೋದು ಅಂತ ಅದನ್ನೊಂದು ಹವ್ಯಾಸಕ್ಕಾಗಿ ಹೇಳ್ಬೋದು ಅಥವಾ ಒಂಥರ ಜನರನ್ನು ಖುಷಿಪಡಿಸ್ಲಿಕ್ಕೆ ಹೇಳ್ಬೋದು. ಆದರೆ ಬಹಳಷ್ಟು ಮಂದಿ ಅದನ್ನೇ ನಂಬಿಕೊಂಡು ಅವರ ಜೀವನವನ್ನೇ ನಿರ್ಧರಿಸ್ತಾರೆ. ಅದರಿಂದ ನೀವು ಯಾವ ಧೈರ್ಯದಿಂದ ಇದನ್ನೆಲ್ಲ ಹೇಳ್ತೀರಾ ಅಂತ? ಯಾವ ಧೈರ್ಯ? ಈಗ ನೋಡಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ಬಿಡ್ಬೋದು, ನೋಡಿ ಇದು ಮಾಡಬೇಡಿ, ಇದು ಮಾಡಿ ಅನ್ನತಕ್ಕಂಥದ್ದು. ಅದು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡ್ಬೋದು ನಿಮ್ಮ ಮಾರ್ಗದರ್ಶನ ಅವರೆಲ್ಲ ನಂಬಿಟ್ರೆ. ಅದರಿಂದ ಅದು ಒಂದು ರೀತಿಯಲ್ಲಿ ನೀವು ವ್ಯಕ್ತಿಗಳ ಜೀವನದೊಂದಿಗೆ ಆಟ ಆಡ್ದಂಗೆ ಆಗಲ್ವಾ? ಅಲ್ಲ, ಇದು ಜ್ಯೋತಿಷ್ಯ ಶಾಸ್ತ್ರ ಖಡಾಖಂಡಿತವಾಗಿ ಇದು ಸತ್ಯ ಅನ್ನೋದನ್ನು ನಾವು ಒಂದು 30 ವರ್ಷದ ಇದರಲ್ಲಿ ನನ್ನ ಒಂದು ವಿಚಾರದಲ್ಲಿ ಕಂಡುಹಿಡಿದೆ. ಇದಕ್ಕೆ ಪ್ರಾಕ್ಟಿಕಲ್ ಸೈಡ್ ಆಫ್ ಅಸ್ಟ್ರಾಲಜಿ ಅಂತ ಹೇಳ್ತಾರೆ. ಈಗ ಬಹಳಷ್ಟು ರಾಜಕಾರಣಿಗಳು ಅಂತ ಹೇಳಿದ್ರೆ ಹಳೆ ಕಾಲದವರು, ಅವರಂತೂ ನಿಖರವಾದಂಥ ಸಮಯ ಇರೋದಿಲ್ಲ ಅಂತ ಹೇಳಿದ್ರೆ ಹೇಳಿರ್ತಾರೆ, ಬೆಳಿಗ್ಗೆ ಹುಟ್ಟಿದ್ರಿ, ಮಧ್ಯಾಹ್ನ ಹುಟ್ಟಿದ್ರಿ ಅಂತೆಲ್ಲ ತಾಯಿ ತಂದೆ ಯಾರೋ ಹೇಳಿದ್ರು. ಕೆಲವೊಮ್ಮೆ ದಿನನೂ ಗೊತ್ತಿರೋದಿಲ್ಲ ಅಂತ ಹೇಳಿದ್ರೆ ಬುಧವಾರ ಹುಟ್ಟಿದ್ರೆ ಹಬ್ಬದ 2 ದಿನ ನಂತರ ಅಂತೆಲ್ಲ ಹೇಳ್ತಿರ್ತಾರೆ. ಹಬ್ಬಗಳು ಅಂತ ಹೇಳಿದ್ರೆ ನಕ್ಷತ್ರ ಆಧಾರವಾಗಿ ಅದನ್ನಲ್ಲಿ ಯಾರು ಅಷ್ಟೊಂದು ಈಗ ದ್ವಾದಶ ರಾಶಿಗಳಿಂದ ಹೇಳಲಿಕ್ಕಾಗೋದಿಲ್ಲ. ದ್ವಾದಶ ರಾಶಿಗಳು ಅಂತಿದೆ, ಮೇಷದಿಂದ ಮೀನದವರೆಗೆ. ಅಲ್ಲಿ ಒಂದೊಂದು ರಾಶಿನಲ್ಲೂ 9 ನಕ್ಷತ್ರ ಪಾದಗಳಿದೆ. ಮತ್ತು ರಾಶಿ ಕುಂಡಲಿ ಒಂದು, ಲಗ್ನ ಕುಂಡಲಿ ಅಂತಿದೆ. ಈ 2 ಪ್ರಮಾಣದಲ್ಲಿ ನಾವು ಗ್ರಹಗಳು ಎಲ್ಲಿದ್ದಾನೋ, ಅವರು ಕೇಂದ್ರದಲ್ಲಿದ್ದಾನ, ತ್ರಿಕೋಣದಲ್ಲಿದ್ದಾನೋ ಅದನ್ನೆಲ್ಲ ವಿಮರ್ಶೆ ಮಾಡಿ ಕೊನೆಗೆ ನಿಖರವಾದ ವಿಚಾರವನ್ನು. ಆದರೆ ಅದಕ್ಕೆ ನಿಮಗೆ ಸರಿಯಾದ ಸಮಯ ಬೇಕಾಗಿರ್ತದೆ. 2 ನಿಮಿಷ ವ್ಯತ್ಯಾಸವಾಗಿದ್ದರೂ ಕೆಲವೊಂದು ಸಲ ನಕ್ಷತ್ರ ಪಾದದ ಬದಲಾವಣೆ ಆಗಿರ್ಬೋದು, ಲಗ್ನದಲ್ಲಿ ಬದಲಾವಣೆ ಆಗಿರ್ಬೋದು, ಏನೇನೋ ಬದಲಾವಣೆಗಳು ಆಗಿರ್ಬೋದು ಅಂತ ಹೇಳಿದ್ರೆ ಅದು ಬದಲಾಗತಕ್ಕಂಥ ಸಮಯದಲ್ಲಿ ಎಲ್ಲಾದರೂ ಬಂದುಬಿಟ್ಟಿದ್ರೆ ಅಂಥದ್ರಲ್ಲಿ ಇವ್ರದ್ದು ಇದೆ ಅನ್ನತಕ್ಕಂಥದ್ದು ನಿಮಗೆ ಯಾವ ರೀತಿಯಲ್ಲಿ? ಅವರದ್ದು ಆ ಸಮಯದಲ್ಲಿ ಏನು ಮಾಡ್ತೀವಿ ಅಂದರೆ ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನ ಲೆಕ್ಕಕ್ಕೆ ತಗೊಂತೀವಿ. ಈ ಸಮಯದಲ್ಲೇ ಇವರಿಗೆ ಮದುವೆ ಆಗಬೇಕು, ಈ ಸಮಯದಲ್ಲೇ ಇವರು ಅಧಿಕಾರ ಬರಬೇಕು, ಅದು ಆಗಿದ್ರೆ ಇದಕ್ಕೆ ನಾವು ಸಿಂಕ್ರೊನೈಸ್ ಮಾಡ್ತೀವಿ. ಈಗ ಇವರು ಅಂತ ಹೇಳಿದ್ರೆ ಹೇಳ್ತಕ್ಕಂಥ ಜ್ಯೋತಿಷದ ಬಗ್ಗೆ ನಿಮಗೂ ಅನುಭವ ಇದೆ. ಭಾಳ ಸಂದರ್ಭಗಳಲ್ಲಿ ಇವ್ರು ಹೇಳಿರ್ತಕ್ಕಂಥದ್ದು ಬಹಳ ನಿಖರವಾಗಿ ನಡೆದಿದೆ ಅನ್ನತಕ್ಕಂಥದ್ದು ನೀವು ಹೇಳಿದ್ದೀರಾ. ಉದಾಹರಣೆಗಳನ್ನು ಕೊಡ್ತೀರಾ? ನನಗೆ ಭೂಷಣ್ ರಾಯರು ನನಗೆ ಮಧ್ಯದ ರಾಜಕಾರಣದ ಭಾಗದಲ್ಲಿ ಪರಿಚಯ ಆಯಿತು. ಪ್ರಾರಂಭಿಕದ ರಾಜಕಾರಣದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ದ್ವಾರಕನಾಥ್ ಅವರು ಇಲ್ಲಿ ಆರ್ ಟಿ ನಗರದಲ್ಲಿದ್ದಾರೆ, ದೇವರಾಜ ಅರಸರು ಇದ್ದರು ಅವರು, ಹಿಂಗೆ ಬೇಕಾದಷ್ಟು ಜನ ಹಿರಿಯರು ಪರಿಚಯ ಆಗಿದ್ದಾರೆ. ಹಂಗೆ ಮಧ್ಯದಲ್ಲಿ ಇವರು ಭೂಷಣ್ ರಾಯರು ಪರಿಚಯ ಆಯಿತು. ಒಂದು ಘಟನೆ ಭೂಷಣ್ ರಾಯರ ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಇಂಡಿಪೆಂಡೆಂಟ್ MLA ಇದ್ದೆ, ಪಕ್ಷೇತರವಾಗಿ ಇದ್ದೆ. ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿರಲಿಲ್ಲ. ಕಾಂಗ್ರೆಸ್ ಪಕ್ಷ ಟಿಕೆಟ್ ನಿನಗೆ ಕೊಡೋದಿಲ್ಲ ಅಂತೇಳಿ ನಾನೇನು ಹೆಸರು ಹೇಳಿದ್ನಲ್ಲ ದ್ವಾರಕನಾಥ್ ಅವರು, ಅವ್ರಿಗೆ ನನಗೆ CVS ಶಾಸ್ತ್ರಿ ಅವರು ಪರಿಚಯ ಮಾಡಿಕೊಟ್ರು. ನಾನು ಫಿಲಮ್ ಚೇಂಬರ್ ಆಫ್ ಕಾಮರ್ಸಲ್ಲಿ ಡೈರೆಕ್ಟರ್ ಇದ್ದೆ. ಆಗ ಹಿಂಗೆ ಪರಿಚಯ ಮಾಡಿಕೊಟ್ಟು ಅವ್ರು ನನಗೆ ಇಂಟರ್ವ್ಯೂ ಕೊಡೋಕ್ಕೆ ಒಂದು 6 ತಿಂಗಳು ಮಾಡಿದ್ರು ದ್ವಾರಕನಾಥ್ ಅವರು. ಆದಮೇಲೆ ಅವ್ರ ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ನನ್ನ ಅಸೆಂಬ್ಲಿ ಎಲೆಕ್ಷನ್ ಮುಗಿದಿತ್ತು. ಫಸ್ಟ್ ಅಸೆಂಬ್ಲಿ MLA ಆಗಿದ್ದೆ. ಟೈಮ್ ಕೊಟ್ಟಾಗ ಅವರಿಗೆ ನನ್ನ ನೋಡಿ ಕ್ಯಾಲ್ಕುಲೇಷನ್ ಹಾಕಿ, ನಾನು ಮಂತ್ರಿ ಅನ್ನೋದು ಯೋಚನೆ ಮಾಡಿರಲಿಲ್ಲ. ಮಂತ್ರಿ ಕೇಳಬೇಕು, ಮಂತ್ರಿ ಯೋಗ ಇದೆ ನನಗೆ, ಮಂತ್ರಿ ಆಗ್ತೀನಿ ಅನ್ನೋದು ನಾನು ಜಸ್ಟ್ MLA ಆದ ವಸ್ತು. ಇದ್ದಕ್ಕಿದ್ದಂಗೆ ಅವರು ನೋಡಿಬಿಟ್ಟು, ನೋಡಿ ಹಿಂಗಿದೆ ನಿಮಗೆ ಟೈಮು, ಒಂದು ಶಾರ್ಟ್ ಟೈಮ್ ಒಂದು ಮಂತ್ರಿ ಆಗ್ತೀಯಾ, ನೀನು ಕೇಳು, ಏನು ಕೊಟ್ಟರು ನೀನು ತಗೋ ಅಂದರು. ನನಗೆಲ್ಲರೂ ಉಂಟೆ ಸ್ವಾಮಿ, ಏನಾದ್ರು ಉಂಟೆ, ಈಗ ಹೊಸ್ದಾಗಿ MLA ಆಗಿದ್ದೀನಿ, ಕೇಳೋದು ಹಿಂಗೆ ಹೇಳ್ತಾರೆ. ಸೊ ರಾಜಕಾರಣ ಏನೇನೋ ಬಂತು. ವೀರೇಂದ್ರ ಪಾಟೀಲ್ರು ಚೀಫ್ ಮಿನಿಸ್ಟರು, ಅಷ್ಟೊತ್ತಿಗೇನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು.
ರಾಮನಗರ ಚನ್ನಪಟ್ಟಣದಲ್ಲಿ ಗಲಾಟೆ ಆಯಿತು. ರಾಜೀವ್ ಗಾಂಧಿಯವರು ಅಲ್ಲಿಗೆ ವಿಸಿಟ್ ಮಾಡಿದ್ರು. ಆ ಕಡೆಯಿಂದ ಬರ್ಬೇಕಾದ್ರೆ ನನ್ನ ಕಾರಲ್ಲಿ ಕುಂಡಿಸ್ಕೊಂಡು ಕರ್ಕೊಂಡು ಬಂದರು. ಕೆಲವು ವಿಚಾರಗಳೆಲ್ಲ ಕೇಳಿದ್ರು. ವಿತಿನ್ 2 days ಬೇಕಾದಷ್ಟು ಬದಲಾವಣೆಗಳಾಯಿತು. ಆಗ ರಾಜೀವ್ ಗಾಂಧಿಯವರು ಬಂಗಾರಪ್ಪನವ್ರಿಗೆ ಒಂದು ಮಾತು ತಿಳಿಸಿದ್ರು. ಸೊ ನಾನು ಮಂತ್ರಿ ಆದೆ. ಅದಾದಮೇಲೆ ಹಿಂಗೆ ಬೇಕಾದಷ್ಟು ನಾನು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ದ್ವಾರಕಾನಾಥ್ ಅವರು ಭಾಳ ಎತ್ತರವಾಗಿದ್ದು ಮಂತ್ರಿ ಅಂತ ಅಂದರೆ ಆಗ ಭಾಳ ಚಿಕ್ಕ ವಯಸ್ಸಿನಲ್ಲಿ, ನೀನು ಈ ಸಿಂಬಲಲ್ಲಿ ಎಲೆಕ್ಷನ್ ಇಲ್ಲಲ್ಲ, ನೀನು ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ರು 3 ವರ್ಷ ಮುಂಚಿತವಾಗಿ. ಸೊ ಐ ಪ್ಲ್ಯಾನ್ಡ್ ಮೈಸೆಲ್ಫ್, ನನಗೆ ಟಿಕೆಟ್ ಸಿಕ್ಕಲಿಲ್ಲ ಅಂದರೆ ನಾನು ಏನು ಮಾಡಬೇಕು. ಸೊ ಅದಕ್ಕೊಂದು ಮಾರ್ಗದರ್ಶನ, ಏನು ಮಾಡಬೇಕು. ಅಟ್ ದಿ ಸೇಮ್ ಟೈಮ್ ಈ ಪ್ರಿಡಿಕ್ಟೆಡ್ ಯು ವಿಲ್ ವಿನ್ ವಿತ್ ಎ ಸ್ಮಾಲ್ ಮಾರ್ಜಿನ್ ಅಂತಲೂ ಪ್ರಿಡಿಕ್ಟ್ ಮಾಡಿ. ಅದು ಯಾವ ಆಧಾರದಲ್ಲಿ ಹೇಳಿ? ಅವ್ರದ್ದೇ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಅಲ್ಲ ಅಂತ ಹೇಳಿದ್ರೆ ನಿಮಗೆ ಹಾಕತಕ್ಕಂಥ ಮತದಾರರ ಬಗ್ಗೆ ಎಲ್ಲ ತಿಳ್ಕೊಬೇಕಾಗ್ತದೆ, ಅವರ ಜಾತಕವನ್ನೆಲ್ಲ ಓದಬೇಕಾಗ್ತದೆ, ಅವ್ರು ಯಾರಿಗೆ ಮತ ಹಾಕ್ತಾರೆ ಅನ್ನತಕ್ಕಂತೆಲ್ಲ ನೋಡಬೇಕು. ಗೈಡಿಂಗ್ ಫ್ಯಾಕ್ಟರ್. ಸೊ ಅವ್ರು ಹಂಗೆ ಹೇಳೋದ್ರಿಂದ ನಾನು ನನ್ನ ಕ್ಷೇತ್ರದಲ್ಲಿ ಏನು ಮ್ಯಾಥಮೆಟಿಕ್ಸ್ ಮಾಡ್ಕೊಳ್ಬೇಕು, ಏನು ಮಾಡಬೇಕು, ಪರಿಸ್ಥಿತಿ ಏನು, ಹೆಂಗೆ ಇದನ್ನಂತ ನನ್ನ ತಲೆಯಲ್ಲಿ ಅದನ್ನು ಇಟ್ಕೊಂಡು ನನ್ನ ಕೆಲಸ ನಾನು ಪ್ರಾರಂಭ ಮಾಡಿಕೊಂಡು ಬಂದೆ. ಹಂಗಾಯಿತು. ನಂಗೆ ಟಿಕೆಟ್ ಸಿಕ್ಕಲಿಲ್ಲ, ಇಂಡಿಪೆಂಡೆಂಟ್ ನಿಂತ್ಕೊಂಡೆ, ಗೆದ್ದೆ, ಆಯಿತು. ಆದಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಬಂತು. ನಮಗೂ ದೇವೇಗೌಡರಿಗೂ ಹೆಚ್ಚಿಗೆ ಸಂಬಂಧ ಇಲ್ಲ. ಅವ್ರ ಮೇಲೆ ನಿಂತು ಸೋತಿದ್ದೆ. ಅಷ್ಟೊತ್ತಿಗೆ 85 ನಿಂತು ಸೋತಿದ್ದೆ. 89 2004 ಅವರು ಚೀಫ್ ಮಿನಿಸ್ಟರ್ ಆದರು. ಹಿಂಗೆ ಏನೋ ನನ್ನ ಕರೆಸಿದ್ರು ಆ್ಯಸ್ ಅನ್ ಇಂಡಿಪೆಂಡೆಂಟ್ MLA. ಬಂದು ನಮ್ಮ ಕ್ಷೇತ್ರದಲ್ಲಿ ಕೆಲವು ಅಡಿಕಲ್ಗಳು ಅವು ಎಲ್ಲ ಎಲೆಕ್ಷನ್ ಮುಂಚಿತವಾಗಿ ಆಗ್ತಾಯಿದ್ರು. ಕರೆಸಿದಾಗ ನಾನು ಒಂದು ಸಂದರ್ಭದಲ್ಲಿ ಇವರು, ನಾನು, ಇನ್ನೊಬ್ಬರು ಜಯರಾಮ್ ರೆಡ್ಡಿ ಅವರು 3 ಜನ ಭೇಟಿ ಮಾಡಿದ್ರು. ಅವ್ರು ನನಗೆ ಹೇಳ್ತಾಯಿದ್ರು, ನೀನು ನಿಂತ್ಕೋಬೇಕು ಪಾರ್ಲಿಮೆಂಟ್ಗೆ ಅಂತ ಹೇಳ್ತಾಯಿದ್ರು. ನನಗೆ ಗೊತ್ತು ಅವರು ನನ್ನ ನಿಲ್ಲಿಸಲ್ಲ, ಸುಮ್ಮನೆ ಪ್ರಯತ್ನ ಮಾಡ್ತಾಯಿದ್ದಾರೆ, ನನ್ನ ಅವ್ರ ಕಡೆ ಫೋಲ್ಡ್ ತೊಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ನಾನು ಅದಕ್ಕೆ ಈಲ್ಡಾಗಿ ಹೋಗಲಿಲ್ಲ. ಸೊ ಈ ಮಧ್ಯದಲ್ಲಿ ನಾವು 3 ಜನ ಹೋದಾಗ ಇವನು ಕೇಳಿದ್ರು ಏನು ಅಂತ. ಏನು ಗುರುಗಳೇ ಬನ್ನಿ ಅಂತ ಹೇಳಿದ್ರು. ನಾವು 3 ಜನ ಸಾಕ್ಷಿ ಇದಕ್ಕೆ. ಆದ ತಕ್ಷಣ ಬಂದಿದ್ದೀವಿ ಅಂತ. ಏನು ಹೇಳ್ತೀರಿ ಅಂತಾನೆ. ಯಾರನ್ನ? ಇವ್ರನ್ನ. ಮುಂದೆ ಏನು ಹೇಳ್ತೀರಿ ಅಂತ ಕೇಳಿದ್ರು. ಹೇಳಿದ ತಕ್ಷಣ ಇವ್ರು ಹೇಳಿದ್ರು, 16ರಿಂದ 17 ಸೀಟ್ ಗೆಲ್ತೀರಾ, ಯು ವಿಲ್ ಬಿ ದಿ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ದೇವೇಗೌಡರಿಗೆ ಇವ್ರು ಹೇಳಿದ್ರು. ದೇವೇಗೌಡರಿಗೆ ಹೌದೌದು. ಈ ವಾಸ್ ಎ ಚೀಫ್ ಮಿನಿಸ್ಟರ್ ಅನುಗ್ರಹದಲ್ಲಿ ಇವ್ರು ಹೇಳಿದ ಮಾತು. ಮತ್ತು ಇವರು ಹೇಳಿದ್ರು ನಮ್ಮ ಜಯರಾಮ್ ರೆಡ್ಡಿ. ನಾವು 3 ಜನ ಇದ್ದು. ಅವರು ತಲೆಗಿಲೆ ಕೆಟ್ಟಿದ್ಯಾ ಅಂದ್ರೆ ಇವ್ರಿಗೆ. ಯಾರು? ದೇವೇಗೌಡರು. ತಲೆಗಿಲೆ ಕೆಟ್ಟಿದ್ಯಾ ಅಂತ ಇವ್ರು ಕೇಳಿದ್ರು. ಏನಾರು ಇರ್ಲಿ, ನಾನು ಹೇಳಷ್ಟು ಕೇಳಿ, 16ರಿಂದ 17 ಸೀಟ್ ಗೆಲ್ತೀರಾ. 16ರಿಂದ 17 ಸೀಟ್ ಗೆಲ್ತೀರಾ ಅಂತ ಹೇಳಿದ್ರು. ಅದು ಯಾವ ರೀತಿಯಲ್ಲಿ ಹೇಳಿದ್ರಿ? ಅದು ಕ್ಯಾಲ್ಕುಲೇಷನ್ ಹೇಳ್ತೀರಿ ಕೇಳಿ, ಹೇಳಿಬಿಟ್ರು. ಅದಾದ ತಕ್ಷಣ ಇವ್ರನ್ನ ಬೆಡ್ರೂಮ್ ಕರ್ಕೊಂಡು ನಮ್ಮನ್ನೆಲ್ಲ ಮೇಲ್ಗಡೆ ಕರ್ಕೊಂಡು ಹೋದ್ರು. ಆಗ ನಾನು ನನಗೇನೋ ಅವ್ರು ಯಾರು ಕ್ಯಾಂಡಿಡೇಟ್ ನಿಲ್ಲಿಸ್ಬೇಕು, ಕುಮಾರಸ್ವಾಮಿ ಅವ್ರು ನಿಲ್ಲಿಸ್ಬೇಕು ಅಂತಿದ್ರು. ನಾವು ಚಂದ್ರಶೇಖರ್ ಮೂರ್ತಿ ಇವ್ರು ತೆಗಿಬೇಕು ಅಂತ ನಮಗೆ. ಸೊ ಅವ್ರ ಮಗನ ಕುಮಾರಸ್ವಾಮಿ ಜಾತಕ ನನ್ನ ಕೈ ಕೊಟ್ಟರು. ಇನ್ನು ಕುಮಾರಸ್ವಾಮಿ ಆಗ ಪಾಲಿಟಿಕ್ಸಲ್ಲಿ ಇರಲಿಲ್ಲ. ಜಾತಕ ನನ್ನ ಕೈ ಕೊಟ್ಟರು. ಆಮೇಲೆ ಇವ್ರು ಕೇಳಾದ ತಕ್ಷಣ ಕೊನೆಗೆ ಇವ್ರದ್ದು ಅಜ್ಜಿ ತಂದು ಆಮೇಲೆ ಐ ವಿಲ್ ನಾಟ್ ಕ್ರಾಸ್ ದಿ ಬಾರ್ಡರ್ಸ್ ಆಫ್ ಕರ್ನಾಟಕ ಅಂತೇಳಿ. ಯಾರು? ದೇವೇಗೌಡರು. ಕರ್ನಾಟಕದಲ್ಲೇ ಇರ್ತೀನಿ ಅವ್ರು ನಂಬೇ ಇರಲಿಲ್ಲ. ಇವ್ರಿಗೆ ಹುಚ್ಚ ನಿಮ್ಗೆ ಅಂತ ಹೇಳಿದ್ರು. ಹುಚ್ಚನ ಇದು ಆಮೇಲೆ ನೋಡೋಣ ಅಂತ ಹೇಳಿದ್ರು. ಅಷ್ಟು ಹೇಳಿದ್ದೀನಿ ಸ್ವಾಮಿ ಅಂತ. ಎಲೆಕ್ಷನ್ ನಡೀತು. 16 ಸೀಟ್ ಬಂತು. 16 ಸೀಟ್ ಬಂದಾದ್ಮೇಲೆ ಅವ್ರು ಪ್ರೈಮ್ ಮಿನಿಸ್ಟರ್ ಆದರು. ಇನ್ನೊಂದು ಬೈ ಎಲೆಕ್ಷನ್ ಉಳ್ಕೊಳ್ತು. ಬೈ ಎಲೆಕ್ಷನ್ ಅಂದರೆ ಅದು ಬೆಳಗಾಂದ ಒಂದು ಸೀಟ್ ನಡೀಲಿಲ್ಲ. 1 ತಿಂಗಳಾದ್ಮೇಲೆ ಎಲೆಕ್ಷನ್ ನಡೀತು. ಸೊ 17 ಸೀಟು ಆಯಿತು. ಇದಾದ ಮೇಲೆ ಏನಾಯಿತು, ಅವರು ಸೀಟ್ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬಂತು. ಇವ್ರು ಕೇಳಿದೆ ಯಾರು ನಿಲ್ಲಿಸ್ಬೇಕು ಅಂತ. CM ಲಿಂಗಪ್ಪ ನಿಲ್ಲಿಸಿ ಅಂತ ಹೇಳಿದ್ರು. CM ಲಿಂಗಪ್ಪನ ಕೊಡೋಕ್ಕೆ ಚಂದ್ರಶೇಖರ್ ಮೂರ್ತಿಗೆ ಇಷ್ಟ ಇಲ್ಲ. ನಾನು ಧರಮ್ ಸಿಂಗ್ ಹತ್ರ ಗಲಾಟೆ ಮಾಡಿ CM ಲಿಂಗಪ್ಪನ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿ CM ಲಿಂಗಪ್ಪ ನಿಲ್ಲಿಸ್ತಾ. ಅವರು ಅಂಬರೀಷ್ ಅವ್ರು ನಿಲ್ಲಿಸಿದ್ರು. ನನಗೊಂದು 10 ದಿನ ಮುಂಚಿತವಾಗೇ ನೀವೇ ಗೆಲ್ಲೋದು, ಅಂಬರೀಷ್ ಸೋಲ್ತಾ ಇದ್ದಾನೆ ಅಂತೇಳಿ ನನಗೆ ಧೈರ್ಯ ತುಂಬಿದ್ರು. ಸೊ ಆ ಪ್ರಕಾರ ಅಂಬರೀಷ್ ಅವ್ರು ಸೋತರು, CM ಲಿಂಗಪ್ಪನವ್ರು ಗೆದ್ದರು. ಇದು ನಡೆದಂಥ ಘಟನೆ. ಇದಾದ ಮೇಲೆ ಇನ್ನೊಂದು ಭಾಳ ಇದು
ಅಷ್ಟೊತ್ತಿಗೆ ನಮಗೂ ಅವ್ರಿಗೂ ರಾಜಕಾರಣ ಸ್ವಲ್ಪ ಜಾಸ್ತಿ ರಬ್ಬಿಂಗ್ ಆಗಕ್ಕೆ ಶುರು ಆಯಿತು ಸೋತ ಮೇಲೆ. ಪ್ರೈಮ್ ಮಿನಿಸ್ಟರ್ ಸೀಟು, ಒಂದು MLA ಸೀಟ್ ಹೋಗೋದು ಏನು ಅಷ್ಟು ಸುಲಭ ಅಲ್ವಲ್ಲ. ಯಾರು ನಂಬಲಿಕ್ಕೂ ಸಾಧ್ಯ ಇಲ್ಲ. ನಮ್ಮ ಪಾರ್ಟಿಲಿ ಯಾರು ನಂಬ್ತಿಲ್ಲ. ನಾನು ಕರೆದ್ರೆ ನಾನು ಕ್ಯಾಂಪೇನಿಂಗ್ ಬನ್ನಿ ಅಂತ ಹೇಳಿದ್ರೆ ನಕ್ಕವರು ನನಗೆ. ಬಂಗಾರಪ್ಪನವ್ರು ಇರ್ಬೋದು, ಮತ್ತು ನಮ್ಮ ಸೀನಿಯರ್ ಲೀಡರ್ಸ್ ಎಲ್ಲ ನಗ್ತಿದ್ರು ಎಲ್ಲರೂ, ಇನ್ಕ್ಲೂಡಿಂಗ್ SM ಕೃಷ್ಣ ನಕ್ಕವ್ರು. ಏನು ನಾನು ಇಂಥ ಕೆಲಸ ಮಾಡಿಸ್ತಾ ಇದ್ದೆ ನಮ್ಮ ಕೈಲಿ ಅಂತೇಳಿ. ಇಲ್ಲ ಬನ್ನಿ ಸರ್ ಅಂತ ಹೇಳಿದ್ರು ನಗ್ತಿದ್ರು. ಅದಾದ ಮೇಲೆ ಒಂದಿನ ವಿಧಾನಸೌಧದಲ್ಲಿ ಇವ್ರು ಬರ್ತಾಯಿದ್ರು. ನಾನು 3rd ಕಾರಿಡಾರ್ ಆ ಕಡೆಯಿಂದ ಬರ್ತಾಯಿದ್ರು. ಇಟ್ ವಾಸ್ ಸಮ್ವೇರ್ ಆನ್ ಜನವರಿ. ಅಷ್ಟೊತ್ತಿಗೆ ಜಸ್ಟ್ ಎಲೆಕ್ಷನ್ಸ್ ಮುಗೀತು. ಏನು ಗುರುಗಳೇ ಎಲ್ಲಿ ಸಿಕ್ಕಲೇ ಇಲ್ಲ ಅಂತ ಕೇಳಿದೆ. ಸಿಕ್ಕಿದ್ದೀನಿ. ಏನು ಯಾವಾಗ ಗೌಡ್ರದು ಹಿಡಿಯೋದು ಕೆಳಗಡೆ ಅಂತ ಕೇಳಿದೆ. ಸೊ ಕೂತ್ಕೊಂಡು ಮಾತಾಡೋಂಥ ಜಾಗ ಸಿಕ್ಕಿಲ್ಲ. ದೇಶಪಾಂಡೆ ಚೇಂಬರ್ಗೆ ಹೋದ. ದೇಶಪಾಂಡೆ ವಾಸ್ ದಿ ಮಿನಿಸ್ಟರ್. ವಿ ಬೋತ್ ವೆಂಟ್ ಟು ದೇಶಪಾಂಡೆಸ್ ಚೇಂಬರ್. ದೇಶಪಾಂಡೆ ವಾಸ್ ನಾಟ್ ದೇರ್. ವಿ ಸ್ಯಾಟ್ ಇನ್ ಆಂಟಿ ಚೇಂಬರ್. ಟೈಮ್ PS ಕೇಳ್ಬಿಟ್ಟು ಕೂತ್ಕೋತೀವಿ, ಒಂದು 10 ನಿಮಿಷ ಕೂತ್ಕೊಂಡು ಮಾತಾಡ್ದ. ಇವ್ರು ಹೇಳಿದ್ರು ಫೆಬ್ರವರಿ ಅವ್ರು ಹಿಡಿತಾರೆ, ಹೋಗ್ರಿ ನೀವು ಸುಮ್ಮನೆ ಅಂತೇಳಿ. ಫೆಬ್ರವರಿ 20ನೇ ತಾರೀಕು ಏನೋ ಒಂದು ಡೇಟ್ ಕೊಟ್ಬಿಟ್ಟು ಅವ್ರು ಹಿಡಿತಾರೆ, ನೀವು ಹೋಗಿ. 9 months 10th month ಇರಲ್ಲ ಅವರು. 10th month ಇರಲ್ಲ ಅಂತ ಹೇಳಿದ್ರು. ಒಂದು ಚೀಟಿಲಿ ಬರ್ಕೊಂಡೆ ಇಟ್ಕೊಂಡೆ ಬಂದೆ. ದಿನ ಕಳೀತು. ಒಂದೊಂದೂವರೆ ತಿಂಗಳಾಯ್ತು. ಆಲ್ ಆಫ್ ಎ ಸಡನ್ ಕೇಸರಿ ಹೋಗಿ ವಿಡ್ರಾ ಮಾಡಿದ್ರು. ದಿಸ್ ಇಸ್ ವಾಟ್. ಕೇಸರಿವರೆಗೂ ಸಂಬಂಧನೇ ಇಲ್ಲ ಅಲ್ಲ. ಆದರೆ ಸೊ ದಿಸ್ ಇಸ್ ದಿ ಕ್ಯಾಲ್ಕುಲೇಷನ್ ಅಂಡ್ ಪ್ರಿಡಿಕ್ಷನ್ ಮಿಸ್ಟರ್ ಭೂಷಣ್ ರಾವ್ ಹ್ಯಾಸ್ ಮೇಡ್. ಹಾಗಾದರೆ ಈ ಮತದಾರರು, ಚುನಾವಣೆಗಳು ಇವೆಲ್ಲ ನಡೆಯೋದಾಗಾದ್ರೆ ಗ್ರಹಗತಿಗಳ ಆಧಾರದ ಮೇಲೆ ಅನ್ನೋಂಗಾಗೋಗ್ಬಿಟ್ಟು. ಈಗ ನನಗೂ ಕೆಲವು ಅನುಭವ ಇದೆ. ಮತದಾರ ಇದ್ದೇ ಇರ್ತಾನೆ, ಆದ್ರೆ ನಿಮ್ಗೆ ಟೈಮ್ ಚೆನ್ನಾಗಿತ್ತು ಅಂದ್ರೆ ಎಲ್ಲ ಕೂಡ ಬರ್ತದೆ. ತನಗ್ ಇಟ್ ಮೇಕ್ಸ್ ಎ ವೇ. ಅಂತ ಅನುಭವ ನಿಮ್ಗೆ ಆಗಿದೆಯಾ? ಬೇಕಾದಷ್ಟು. ಹೇಗೆ ಸಮಯ ಚೆನ್ನಾಗಿದ್ದಾಗ ಎಲ್ಲ ಆಲ್ ಫ್ರೆಂಡ್ಸ್ ಬಿಕಮ್ಸ್ ಯುವರ್ ಎನಿಮೀಸ್. ಚೆನ್ನಾಗಿಲ್ಲದಿದ್ರೆ ಟೈಮ್ ಇಸ್ ನಾಟ್ ಗುಡ್. ಈಗ ನನಗೆ ಕೆಲವು ಟೈಮ್ ಬೇಕಾದಷ್ಟು ಹೇಳಿದ್ದಾರೆ, ಇಂಥ ಟೈಮ್ ಅಂದರೆ ಎವ್ರಿಥಿಂಗ್ ಆಗ್ತದೆ. ಕೆಲವು ಟೈಮು ನಿಜ. ಈಗ ನನಗೆ ಆಫ್ಟರ್ ಸಮ್ ಟೈಮ್ ಪ್ರಿಡಿಕ್ಟ್ ಮಾಡಿದ್ದಾರೆ, ನನಗೆ ಹಿಂದೆ ಮಾಡಿದ್ದಾರೆ. ನನಗೂ ಒಂದು 20 ವರ್ಷದಿಂದ ಈ ಟೈಮ್ ಪ್ರಿಡಿಕ್ಟ್ ಮಾಡಿದ್ದಾರೆ. ನಿನ್ನ ಸ್ವಂತ ಫ್ರೆಂಡ್ಸು ಕೆಲವರು ಈ ಟೈಮಲ್ಲಿ ಇಷ್ಟು ಪರ್ಸೆಂಟೇಜ್ ಆಫ್ ಜನ ನಿನ್ನ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಆಫ್ಟರ್ ಸಮ್ ಟೈಮ್, ಒಂದು ನೆಕ್ಸ್ಟ್ ಎಲೆಕ್ಷನ್ಸ್ ಬರೋಷ್ಟರೊಳಗೆ ನಿಮಗೆ ಬೇಕಾದಾಗಿದ್ದವರು ಒಂದಷ್ಟು ಜನ ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ದಾರೆ. ನಾನು ಮಾನಸಿಕವಾಗಿ ನಾನು ತಯಾರಾಗಿದ್ದೇನೆ. ಬಿಟ್ಟು ಹೋದ್ರೂ ಯು ವಿಲ್ ಸಕ್ಸೀಡ್. ಆದರೆ ಬಹಳಷ್ಟು ಮಂದಿ ಜ್ಯೋತಿಷಿಗಳಿಗೂ ಇವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ನೀವು ಬೇರೆ ಅದಕ್ಕಾಗಿ ಇವ್ರನ್ನ ಬಹಳಷ್ಟು ಜನರಿಗೆ ಇಷ್ಟವಾಗಲ್ಲ. ಈಸ್ ವೆರಿ ಬ್ಲಂಟ್. ಈಗ ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಗೌಡ್ರ ಮೇಲೆ ನಿಂತಾಗ ನಾನು ಪಾರ್ಲಿಮೆಂಟ್ಗೆ ನಿಂತಾಗ ಬಹಳ ಜನ ನೀವು ಗೆಲ್ತೀರಾ ಅಂತ ಹೇಳಿದ್ರು. ಬಹಳ ಜನ, ಕೆಲವರು ಒಂದು 3-4 ಜನ ಬಂದು ಬೇರೆಯವರು ಆ ಎಲೆ ಮೇಲೆ ಹೇಳೋರೆಲ್ಲ ಇಲ್ಲ ಸ್ವಲ್ಪ ಟೈಮ್ ಸರಿ ಇಲ್ಲ ಅಂತ ಹೇಳ್ಕೊಂಡು ಹೋಗಿದ್ರು. ಆದರೆ ಇವ್ರು ಮಾತ್ರ ಅವತ್ತು ಬೆಳಗ್ಗೆ ಫೋನ್ ಮಾಡಿ ನೀವು ಸೋಲ್ತಾ ಇದ್ದೀರಾ ಶಿವಕುಮಾರ್ ಅಂತ ಹೇಳಿದ್ರು. ರಿಸಲ್ಟ್ ಪ್ರಾಬ್ಲಮ್. ಅದಕ್ಕಾಗಿ ನಿಮ್ಮ ಹತ್ರ ಬಹಳಷ್ಟು ಮಂದಿ ಬರಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತಕ್ಕಂಥದ್ದು ಅಂತ ನೀವು ಗೊತ್ತಿರತಕ್ಕಂಥ ಶಾಸ್ತ್ರ ಆಧಾರದ ಮೇಲೆ ನೀವತ್ತು ಬಹಳ ಅಂತ ಹೇಳಿದ್ರೆ ಜನಪ್ರಿಯರಾಗಬೇಕಾಗಿತ್ತು. ಬಹಳ ಸ್ನೇಹಿತರಾಗ್ಬಿಡ್ತಾರೆ ಅವರು. ಯಾವಾಗ ಅದೇ ಕೆಲವರು ಇಷ್ಟಪಡದೇ ಇರೋರು ದೇ ವಿಲ್ ಬಿಕಮ್ ಫ್ರೆಂಡ್ಸ್, ವೆರಿ ಕ್ಲೋಸ್ ಫ್ರೆಂಡ್ಸ್. ಅಲ್ಲ, ಆದರೂ ಕೂಡ ಇಷ್ಟೊಂದು ನಿಮಗೆ ಗೊತ್ತಿದ್ರು ಕೂಡ ಎಲ್ಲ ರಾಜಕಾರಣಿಗಳು ನಿಮ್ಮ ಹತ್ರ ಬರೋದಿಲ್ಲ. ಯಾಕೆಂದ್ರೆ ನೀವು ಹೀಗೆ ಹೇಳ್ಬಿಟ್ಟು ಅವರ ದಿಕ್ಕನ್ನೇ ಬದಲಾಯಿಸ್ಬಿಡ್ತೀರಿ ಅಂತಕ್ಕಂಥದ್ದು. ಇವತ್ತಿವ್ರ ಮಾತನ್ನ ಕೇಳಿದ ನಂತರವಂತೂ ಎಷ್ಟೋ ಮಂದಿ ರಾಜಕಾರಣಿಗಳಿಗೆ ಅನ್ನಿಸ್ಬೋದು ಹೋಗದಿರೋದೇ ಒಳ್ಳೇದಪ್ಪ, ಯಾಕೆಂದ್ರೆ ಹೋಗಿ ಹೇಳಿಸ್ಕೊಂಡು ಮತ್ತೆ ಪ್ರಯತ್ನನೇ ಮಾಡದಿರೋ ಬದಲು ಅಲ್ವಾ. ಇಷ್ಟೊಂದು ನಿಖರವಾಗಿ ಹೇಳಿದ ಮೇಲೆ ಕೆಲವೊಮ್ಮೆ ಪ್ರಯತ್ನ ಮಾಡೋದೇ ಬೇಡ ಅಂತ ಅನ್ಸ್ಬಿಡುತ್ತಲ್ಲ. ಪ್ರಯತ್ನ ಮಾಡಲೇಬೇಕು. ಪ್ರಯತ್ನ ಇಲ್ಲ ಅಂತಂದ್ರೆ ನೀವು ಪ್ರಯತ್ನ, ಶ್ರಮ ಇವೆಲ್ಲ ಇಲ್ಲ ಅಂತಂದರೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ದಲ್ಲ, ಇವೆಲ್ಲ ಆಂಜನೇಯನ ಪೂಜೆ ಮಾಡಿದ ತಕ್ಷಣ ಬಲ ಸಿಕ್ಕಿದಿಲ್ಲ. ವ್ಯಾಯಾಮ ಮಾಡಲೇಬೇಕು, ಶ್ರಮ ಮಾಡಲೇಬೇಕು, ತಿನ್ನಲೇಬೇಕು, ಮಾಡೋದು ಮಾಡಲೇಬೇಕು. ಬಟ್ ಯಾವುದೋ ಒಂದು ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದೀವಾ ಇಲ್ಲ ಅನ್ನೋದಕ್ಕೆ ಒಂದು ಗೈಡಿಂಗ್ ಫೋರ್ಸ್ ಆಗಿಟ್ಕೊಂಡು ಬರೀ ಜ್ಯೋತಿಷನ್ ನಂಬ್ಕೊಂಡು ನೀನು ಎಲೆಕ್ಷನ್ಗೆ ಹೋಗ್ಬೇಡ, ಜನರ ಹತ್ರ ಸರ್ವಿಸೇ ಮಾಡಬೇಡ. ಬಹಳಷ್ಟು ದಿನಗಳಿಂದ ಈ ಸರ್ಕಾರದ ಬಗ್ಗೆ ನೀವು ಹೇಳ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಯಡಿಯೂರಪ್ಪನವರಿಗೆ ತೊಂದರೆ ಇದೆ ಅಂತ. ಆದರೆ ನಿಮಗೆ ಗೊತ್ತಿರೋ ರೀತಿಯಲ್ಲಿ ನೀವು ಹೇಳಿದಂಥ ಬಹಳಷ್ಟು ಅವಧಿಗಳು ಕಳೆದು ಬಂದಿವೆ. ಇನ್ನೂ ಸುಭದ್ರವಾಗಿ ಇದೆ ಸರ್ಕಾರ. ಆದ್ದರಿಂದ ಇಂಥೆಲ್ಲ ವಿಷಯಗಳಲ್ಲಿ ನೀವು ಕೆಲವೊಮ್ಮೆ ತಲೆ ಹಾಕಬೇಕಿದ್ರೆ ಯೋಚನೆ ಮಾಡಬಾರ್ದಾ ಅಂತ ಹೇಳಿದ್ರೆ, ಎಲ್ಲಿ ನಿಮಗೆ ಅಷ್ಟೊಂದು ಖಾತ್ರಿ ಇದೆಯೋ ಅಲ್ಲಿ ಮಾತ್ರ ಹೇಳಬೇಕು. ಎಲ್ಲ ಕಡೆ ಹೇಳಿದ್ರೆ ಕೆಲವೊಮ್ಮೆ ಮುಖಭಂಗವಾಗೋದಿಲ್ಲ. ಅಲ್ಲ, ಎಲ್ಲ ಕಡೆ ಹೇಳಿದ್ದೆಲ್ಲ ನಡೆದು ಬಿಟ್ಟಿದೆ. ಒಂದು 14 ಈಗ ಯಡಿಯೂರಪ್ಪನವ್ರ ಬಗ್ಗೆನೇ ನೀವು ಫೆಬ್ರವರಿಯಿಂದಲೇ ನೀವು ಹೇಳ್ತಾನೆ ಬಂದಿದ್ದೀರಾ. He will have lot of problem. He will face lot of problems. He has a very bad time. 17th December is going to be very tough
till 24th of 2010 up to 2010 up to 24th February. It is going to be very, very tough. ಭಾಳ ಕಷ್ಟ ಇದೆ. ಸರ್ವೈವಲ್ ಇಸ್ ಎ ವೆರಿ ಬಿಗ್ ಕ್ವಶನ್. ಅಲ್ಲ, ಆದರೆ ನೀವು ಪರಿಹಾರಗಳ ಬಗ್ಗೆನೂ ಮಾತಾಡ್ತೀರಲ್ಲ, ಅಥವಾ ನೀವು ಅದನ್ನೆಲ್ಲ ಸರಿಪಡಿಸ್ತಕ್ಕಂಥ ಅದು ಹೇಗೆ ಸಾಧ್ಯ? ಅಂತ ದೊಡ್ಡ ಆಕಾಶಕಾಯಿಗಳನ್ನು ಬದಲಾಯಿಸೋದಂತೂ ಸಾಧ್ಯವಾಗದ ಅವರ ಗತಿ ಮತ್ತು ಚಲನೆ. ಅದರಿಂದ ಪೂಜೆ ಮಾಡಿ ಪೂಜೆ ಒಂದು ಮಂತ್ರಸಿದ್ಧಿ ಒಂದಿದೆ. ಮಂತ್ರಸಿದ್ಧಿನಲ್ಲಿ ಒಂದೇ ರಾಮ 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 ಅನ್ನೋದು 1 ಕೋಟಿ ಸಲ ಹೇಳಿದರೆ ಅದರಲ್ಲೊಂದು ಶಕ್ತಿ ಬರ್ತದೆ. ಅದು ನಿಷ್ಠಾವಂತ ಜನರಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು. ಪರಿಹಾರದ ಬಗ್ಗೆ ನಿಮಗೆ ನಂಬಿಕೆ ಇದೆ? 100%. ಆದರೆ ನೀವೇ ಹೇಳ್ತೀರಾ ಪರಿಹಾರ ಮಾಡಿದ್ರು ಕೂಡ ಸಂಪೂರ್ಣವಾಗಿ ಅದನ್ನ ಬದಲಾಯಿಸಲಿಕ್ಕಾಗೋದು, ಒಂದು ಹಂತ ತನಕ ಏನಾದರೂ ನಿಭಾಯಿಸಬಹುದು. ಪರಿಹಾರ ಮಾಡ್ಕೊಂಬೋದೇ ಸಂಪೂರ್ಣ ಇದಾಗಲಿ ಒಳ್ಳೇದಾಗಲಿ ಅಂತ. ನಿಮಗಂತ ಅನುಭವಗಳು ಆಗಿವೆ ಅಂತ ಹೇಳಿದ್ರೆ, ಏನಾದರೂ ಕೆಟ್ಟದಾಗ್ತಾ ಇದ್ದಂಥದ್ದು, ಏನಾದರೂ ಒಂದು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ರಮವನ್ನು ಕೈಗೊಂಡು ಸರಿಯಾಗಿರ್ತಕ್ಕಂಥದ್ದು ಹೇಳಿದ್ರೆ ಅದರಿಂದಲೇ ಆಗಿರ್ತಕ್ಕಂಥಲ್ಲ, ಎಲ್ಲಾದರೂ ದಿಕ್ಕು ಬದಲಾಯಿಸತಕ್ಕಂಥ ಒಂದು. ನಾನು ಬೇಕಾದಷ್ಟು ನೋಡಿದ್ದೇನೆ, ಭಾಳ ಜನ ನಾನು ನೋಡಿದ್ದೇನೆ. ಒಂದು ಏನಾಗ್ತದೆ ಅಂತಂದರೆ, ಟೈಮ್ ಚೆನ್ನಾಗಿಲ್ಲ, ನಿಮಗೆ ಇಂಥ ಕೆಟ್ಟ ಟೈಮ್ ಇದೆ, ಒಳ್ಳೆ ಟೈಮ್ ಇದ್ದಾಗ ಎಲ್ಲ ನಡ್ಕೊಂಡು ಹೋಗ್ತದೆ. ಕೆಟ್ಟ ಟೈಮ್ ಇದೆ ಅಂದಾಗ ಇಂಥ ಒಂದು ಅನೇಕ ಪರಿಹಾರಗಳು, ಪೂಜೆ ಇವೆಲ್ಲ ಮಾಡಿದಾಗ ಮನಸ್ಸಿಗೆ ಏನೋ ಒಂದು ಎಲ್ಲೋ ಶಾರ್ಟೇಜ್ ಆಗಿದ್ದಕ್ಕೆ ನಾವು ಒಂದು ಔಷಧಿ ತೆಗೆದುಕೊಂಡಿದ್ದೇನೆ ಅನ್ನೋ ಒಂದು ಭಾವನೆ ಮನಸ್ಸಿಗೆ ಬರ್ತದೆ. ಆಗ ಸ್ವಲ್ಪ ಮನಸ್ಸಿನಲ್ಲಿ ಈ ಸಮಸ್ಯೆ, ಈ ಒಂದು ಕೆಟ್ಟ ಟೈಮ್ ಇದ್ರೂ ಕೂಡ ನಾನು ಇದಕ್ಕೆ ಒಂದು ಔಷಧಿ ತೆಗೆದುಕೊಂಡಿದ್ದೇನೆ, ನನಗೆ ಇದರಿಂದ ಈಕ್ವಲೈಸ್ ಆಗ್ಬೋದು, ಪರಿಹಾರ ಸಿಗ್ಬೋದು, ನನಗೆ ಸಹಾಯ ಆಗ್ಬೋದು, ಆಗೋ ತೊಂದರೆ ಕಡಿಮೆ ಆಗ್ಬೋದು ಅನ್ನೋ ಒಂದು ಭಾವನೆ ಮನುಷ್ಯನಲ್ಲಿ ಬರ್ತದೆ. ಅಷ್ಟು ಮಾತ್ರ ಅಂದ್ಕೊಂಡಿದ್ದೀನಿ. ಅಂದರೆ ಪರಿಹಾರದಿಂದ ಎಲ್ಲ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ. ಆದರೆ ದೇಹದಲ್ಲಿ ಏನಾದರೂ ಕೊರತೆ ಆದಾಗ ವೈದ್ಯರ ಹತ್ರ ಹೋಗ್ತಾರೆ, ಹಾಗೇನು ಜೀವನದಲ್ಲಿ ಏನಾದರೂ ಕೊರತೆ ಆದಾಗ ಜ್ಯೋತಿಷಿಗಳ ಹತ್ರ ಹೋಗ್ತಾರೆ ಅಂತಲೇ ಗೊತ್ತಿರ್ತಕ್ಕಂಥವ್ರು. ಈಗ ದೇಹದ ಕೊರತೆಯ ಬಗ್ಗೆ ಸಹ ನಾವು ಹೋಗತಕ್ಕಂಥ ವೈದ್ಯರ ಹತ್ರನೇ ಹೋಗ್ತೀವಿ. ಆದರೆ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಭೂಷಣ್ ರಾಯರ ಹತ್ರ ಹೋದಾಗ ಅವ್ರೇನಾದರೂ ಸೂಕ್ತವಲ್ಲದನ್ನು ಹೇಳಿಬಿಟ್ರೆ ಇನ್ನೊಬ್ಬರನ್ನ ಹುಡ್ಕೊಂಡು ಹೋಗ್ತಕ್ಕಂಥದ್ದು ಮಾನವ ಪ್ರವೃತ್ತಿ. ಹಾಗೆಯೇ ನಿಮಗೂ ಆಗಲ್ವಾ? ಬಹಳಷ್ಟು ಸಂದರ್ಭಗಳಲ್ಲಿ ನೀವೀಗ ಇವ್ರ ಹತ್ರ ಹೋದಾಗ ಅವ್ರು ಏನಾದ್ರು ಹೇಳಿಬಿಟ್ರೆ, ಇಲ್ಲ ಇನ್ನೊಬ್ಬರು ಅದಕ್ಕಿಂತ ಸ್ವಲ್ಪ ವ್ಯತಿರಿಕ್ತವಾಗಿ ಭಿನ್ನವಾಗಿ ಹೇಳ್ಬೋದಾ ಅಂತ ಕೆಲವೊಮ್ಮೆ ಪ್ರಯತ್ನಗಳನ್ನು ಮಾಡೋದಿಲ್ಲ. ಈಗ ನಮ್ಮಂತವ್ರು ಎಸ್ಪೆಷಲಿ ರಾಜಕಾರಣಿಗಳು, ಬೇರೆಯವ್ರೇನೋ ಗೊತ್ತಿಲ್ಲ, ಎಲ್ಲ ರಾಜಕಾರಣಿಗಳು ಒಂದು 25 ಜನ ಇಟ್ಕೊಂಡಿದ್ದಾರೆ ಒಬ್ಬೊಬ್ಬರು. ಅವ್ರು ಹೇಳ್ಕೊಳ್ದೇ ಇರ್ಬೋದು ಅಷ್ಟೇ. ಕೆಲವರೆಲ್ಲ ಬ್ಯಾಕ್ ಡೋರ್ ಮಾತಾಡ್ತಾರೆ. 25 ಜನ ಎಲ್ಲ ಕ್ರಾಸ್ ಚೆಕ್ ಮಾಡ್ತಾರೆ. 25 ಜನರಲ್ಲಿ ಹೆಚ್ಚು ಮಂದಿ ಏನ್ ಹೇಳ್ತಾರೆ, ಹೆಂಗೆ ಹೇಳ್ತಾರೆ, ಏನು ಎತ್ತ ಅಂತೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ತಾರೆ. ಹಾಗಾದ್ರೆ ನೀವು ಭೂಷಣ್ ರಾಯರನ್ನ ಎಷ್ಟು ನಂಬ್ತೀರಾ? ನನಗೆ ಇವ್ರಿಗೆ ಐ ರೇಟ್ ಹಿಮ್ ಮೋರ್ ದೆನ್ 90%. ಹಾಗಾದ್ರೆ ಯಾವತ್ತಾದ್ರೂ ಅವ್ರು ಏನಾದರೂ ಹೇಳಿದ್ದನ್ನು ಕೇಳಿ ನಿಮಗೆ ಆಘಾತವಾಗಿದೆಯಾ? ಆಗ ನನಗೆ ಹೇಳ್ತೀನಲ್ಲ, ಬೆಳಗ್ಗೆ ರಿಸಲ್ಟು ಪಾರ್ಲಿಮೆಂಟ್ ಎಲೆಕ್ಷನ್ನು ನನಗೆ ಫೋನ್ ಮಾಡಿ ಹೇಳಿದ್ರು, ಡಿ ಕೆ ಅವರೇ ನೀವು ಫಲಿತಾಂಶ ಬರೋದಕ್ಕಿಂತ ಮೊದಲೇ ಮುಂಚಿತವಾಗಿ ನೀವು ಸೋಲ್ತಾ ಇದ್ದೀರಾ ಅಂತ ಬೆಳಗ್ಗೆ. ಯಾಕೆ ಹೇಳ್ತೀರಾ? ಏನ್ ಧೈರ್ಯದಲ್ಲಿ ಹೇಳ್ತೀರಾ? ಗ್ರಹಗಳು ಎಲ್ಲ ಗ್ರಹಗಳ ಮೇಲೆ ಅವರು ಸಿಟ್ಟು ಬರ್ತದೆ ಅಂತಾದ್ರು ನೋಡಿ, ಇವ್ರು ಮಾತಾಡೋದೇ ಹೀಗೆ. ಇನ್ನೊಂದು ವಿಚಾರ ಹೇಳೋದನ್ನ ಹೀಗೆ ಇಷ್ಟೊಂದು ನಿಷ್ಠುರವಾಗಿ ಹೇಳಬಾರ್ದು ಅಂತ ಹೇಳಿದ್ರೆ ಜ್ಯೋತಿಷದಲ್ಲಿ ಹೇಳತಕ್ಕಂಥದ್ದು ಮುಖ್ಯ. ಎಲೆಕ್ಷನ್ಸ್ನ, ಈ ಅಸೆಂಬ್ಲಿ ಎಲೆಕ್ಷನ್ಸ್ನ ಮೇ ಒಳಗಡೆ ಎಲೆಕ್ಷನ್ ಮಾಡಬೇಕು. ನೀವು ಡಿಲಿಮಿಟೇಷನ್ಗೆ ಒಪ್ಕೋಬೇಡಿ. ಡಿಲಿಮಿಟೇಷನ್ ಒಪ್ಕೊಂಡ್ರೆ ನಿಮ್ಗೆ ತೊಂದರೆ ಆಗ್ತದೆ, ಬಿಜೆಪಿಗೆ ಅನುಕೂಲ ಆಗ್ತದೆ. ಆಗಸ್ಟ್ ತೆಗೆದುಕೊಂಡು ಹೋದ್ರೆ ಬಿಜೆಪಿಗೆ ಅನುಕೂಲ ಆಗ್ತದೆ, ನಿಮ್ಗೆ ಅನುಕೂಲ ಆಗುತ್ತೆ, ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರು. ಬಟ್ ಅಲ್ಲಿ ನಮ್ಮ ಕೂಗ್ನ ದೆಹಲಿಲಾಗಲಿ ಇಲ್ಲಿರೋದಂಥ ನಮ್ಮ ಗಣ್ಯರಿದ್ರ ಅದಕ್ಕೆ ನಾನು ಹೇಳಿದೆ. ಆದರೆ ಅದಕ್ಕೆ ನೀವಂತೂ ಸಂಪೂರ್ಣವಾದಂಥ ಗಮನವನ್ನು ಕೊಟ್ಟಿದ್ದೆ. ಆಮೇಲೆ ಎಸ್.ಎಂ. ಕೃಷ್ಣ ಅವರು ಚುನಾವಣೆಗೆ ಹೋದಾಗ ಬೇಡ ಅಂತ ಹೇಳಿದ್ರ, ಇವರು ಬೇಡ ಅಂತ ಹೇಳಿದ್ರು, ದ್ವಾರಕನಾಥ್ ಅವರು ಬೇಡ ಅಂತ ಹೇಳಿದ್ರು. ಇಬ್ಬರು ಕೂಡ ಧರಮ್ ಸಿಂಗ್ ಅವರೇ ಆಗ್ತಾರೆ. ಹೌದಾ? ಎಸ್, ಇವರು ಧರಮ್ ಸಿಂಗ್ ಅವರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ರಂತೆ. ಹೌದಾ? ಇವರು ಧರಮ್ ಸಿಂಗ್ ಅವರೇ ಆಗ್ತಾರೆ. ಅದು ಆಗತಕ್ಕಂಥ ಸಾಧ್ಯತೆ ಇರಲಿಲ್ಲ. ಆಗಿ ಧರಮ್ ಸಿಂಗ್ ಅವರು ಯಾರಿಗೂ ಏನೋ ಅವ್ರು ಗಿಫ್ಟ್ ಕೊಟ್ಟಿಲ್ಲ, ಇವರೊಬ್ರಿಗೆ ಮಾತ್ರ 60-40 ಸೈಟ್ ಗಿಫ್ಟ್ ಕೊಟ್ಟಿದ್ದಾರೆ. BDS ಸೈಟ್ ಅಲ್ಲಲ್ಲ, ಆದ್ಮೇಲೆ ಅವರು ಸಾಮಾನ್ಯವಾಗಿ ಅವ್ರ ಸರ್ಟಿಫಿಕೇಟ್ ಕೊಟ್ಟಿದ್ದು ನಾನು ಕೇಳಿಲ್ಲ. ಇವರೊಬ್ರಿಗೆ ಮಾತ್ರ 60-40 BDS ಸೈಟ್ ಕೊಟ್ಟಿದ್ದಾರೆ. ಅಲ್ಲ, ಆದ್ರೆ ಧರಮ್ ಸಿಂಗ್ ನನಗೆ ಹೇಳಿಲ್ಲ, ನೀವು ನಿಮ್ಗೆ ಹೇಳ್ತೀವಿ ಯಾಕೆ ಗೊತ್ತಾಯ್ತು? ಅಲ್ಲ, ಧರಮ್ ಸಿಂಗ್ ಅವರಿಗೆ ನೀವು ಯಾವಾಗ ಹೇಳಿದ್ದು ಅವರು ಮುಖ್ಯಮಂತ್ರಿಗಳಾಗ್ತಾರೆ? ಎಲೆಕ್ಷನ್ ಮೊದಲು ನಾನು ಕರೆಸಿದ್ದು. ಎಲೆಕ್ಷನ್ಗೆ ಮೊದಲು
ಅಲ್ಲ, ಬಿಫೋರ್ ಎಲೆಕ್ಷನ್ ಕುಡ್ ಹ್ಯಾಪನ್, ಇಟ್ ಮೇ ಹ್ಯಾಪನ್ ಅನ್ನೋ ವಿಚಾರ ನಾ ಹೇಳಿದ್ದೆ. ಅಂದರೆ ಇವರು ಎಸ್ ಎಂ ಕೃಷ್ಣರವರು ಇನ್ನೂ ಮುಖ್ಯಮಂತ್ರಿಗಳೇ ಇದ್ದಾಗ ನಾನು ಹೇಳಿದೆ ಎಲೆಕ್ಷನ್ ಬರ್ತದೆ, ಅವರು ಬ್ಯಾಡ್ ಟೈಮ್ ಇದೆ, ಸೊ ಯು ವಿಲ್ ಗೋ ಔಟ್, ನೀವು ಜಾತಕ ಕೊಡಿ. ಅವ್ರು ಹೇಳಿದರು ನಾನು ಲಿಂಗಾಯತನೂ ಅಲ್ಲ ಗೌಡನೂ ಅಲ್ಲ, ನನ್ನನ್ನು ಮುಖ್ಯಮಂತ್ರಿ ಮಾಡಿತ್ತು ನೋಡಿ ಅಂದರು. ಜಾತಕ ಕೊಡಿ ಅಂದೆ, ನೋಡಿ ಹೇಳಿದೆ. ಅದರಲ್ಲಿ ಬಿ ಜಿ ಉದಯ್ ಗರುಡಾಚಾರ್ ಅಂತ ಅವರು, ನಾವು ಮಿಸ್ಟರ್ ಜಗನ್ನಾಥ್ ಅಂತ ಹೇಳಿ, ವೈ ಜಗನ್ನಾಥ್, ನಾವೆಲ್ಲ 3 ಜನನೂ ಹೋಗಿದ್ವು. ನಾ ಹೇಳಿದೆ ಕೊಡಿ ಜಾತಕ, ಕೊಟ್ಟರು. ಯು ಆರ್ ದಿ ನೆಕ್ಸ್ಟ್ CM. ಅವ್ರು ಕೇಳಿದಕ್ಕೆ ಹೇಳ್ಬಿಟ್ರೆ ಹೇಳಿದೆ ಗೆಟ್ ರೆಡಿ. ಇಲ್ಲದಿದ್ದಿದ್ರೆ ಗೆಟ್ ರೆಡಿ ಅಲ್ಲ, ಅದರಲ್ಲಿ ಅವ್ರು ಕೇಳಿದ್ರೆ ನನ್ನ ಮಾಡಿ ಇದೆಯಾ ಅಂತ ನೋಡಿ ಅಂತೆಲ್ಲ ಕೇಳಿದ್ರು. ಅದೆಲ್ಲಾದ್ರೂ ಅಲ್ಲಿ ಇಲ್ಲದಿದ್ದಿದ್ರೆ, ಇರೋತ್ತಿಗೆ ತಾನೇ ಅಲ್ಲ ಇಲ್ಲದಿದ್ದಿದ್ರೆ ಏನು ಹೇಳ್ತಿದ್ರೆ? ಅದು ಹೆಂಗೆ ಇಲ್ಲ ಅಂತ ಹೇಳ್ತಾ ಇದ್ದೆ. ಖಂಡಿತವಾಗಿ ಇವ್ರು ಹೇಳ್ತಾರ ಹಾಗೆ? ಎಲೆಕ್ಷನ್ಸ್ ಹೋಗಬೇಡಿ ಅಂತ ಇವರು ಅಡ್ವೈಸ್ ಮಾಡಿದರು. ಇವರು ಮಾಡಿದರು, ದ್ವಾರಕನಾಥ್ ಅವ್ರು ಮಾಡಿದರು, ಬೇರೆ ಬೇರೆ ಭಾಳ ಜನ, ನನ್ನ ಫ್ರೆಂಡ್ ಇನ್ನೊಬ್ರು ರಾಮಚಂದ್ರ ರೆಡ್ಡಿ ಅಂತ ಅವರು ಭಾಳ ಜನ ನೀವು ಪರಿಪರಿಯಾಗಿ ಬೇಡ್ಕೊಂಡ್ರಿ? ಎಲ್ಲ ಹೇಳಿದ್ರು. ನಾನು ಅದನ್ನು ಹೇಳಿದೆ, ಈ ಥರ ಇದೆ, ಹಿಂಗೆ ಬೇಡ, ರಿಸ್ಕ್ ಆಗ್ತದೆ, ಪಬ್ಲಿಕ್ ಒಪಿನಿಯನು ಕೂಡ ಈ ರೀತಿ ಇದೆ ಅಂತೇಳಿ. ಬಟ್ ಅವರು ಲಾಸ್ಟಲ್ಲಿ ಅವ್ರಿಗೆ ಅರ್ಥ ಆಯಿತು, ನಾನು ಮಿಸ್ಗೈಡ್ ಮಾಡೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಆದರೆ ಕೆಲವು ಸಂದರ್ಭ ನಮ್ಮ MPs ಇದ್ರಲ್ಲ, ಅವರು ಭಾಳ ಪ್ರೆಷರ್ ಬಿಲ್ಡಪ್ ಮಾಡಿಬಿಟ್ರು. ಆಗಿನ ಕಾಲದಿದ್ದಂಥ ಕೆಲವು MPಸು ಜೊತೆಗೆ ಹೋದ್ರೆ ಅನುಕೂಲ ಆಗ್ತದೆ ಅಂತ. ಸೊ ಲಾಸ್ಟಲ್ಲಿ ಶಿವಕುಮಾರ್ ಗ್ಯಾಂಬಲ್ ಅಂತ ಹೇಳಿ ನಾವು ಧುಮುಕ್ಲೇಬೇಕಾದ ಪರಿಸ್ಥಿತಿಗೆ ಬಂತು. ನಮ್ಮ ಕಣ್ಣಲ್ಲೇ ಇತ್ತು ಚಿತ್ರ. ಆಗ್ಲೂ ಇವರು ಹೇಳಿದ್ರ ಬರೋದಿಲ್ಲ? ಫಲಿತಾಂಶ ಅಲ್ಲ, SM ಕೃಷ್ಣರವರು ಮುಂದಿನ ಮುಖ್ಯಮಂತ್ರಿ ಆಗುವುದಿಲ್ಲ. ಮತ್ತೆ ಇದು ಕೊಲ್ಯೂಷನ್ ಅದು ನೆಕ್ಸ್ಟ್ ಪಾಯಿಂಟ್. SM ಕೃಷ್ಣರವರು ಮುಂದಿನ ಮುಖ್ಯಮಂತ್ರಿ ಆಗುವುದಿಲ್ಲ, ಧರಮ್ ಸಿಂಗ್ ಮುಂದಿನ ಮುಖ್ಯಮಂತ್ರಿ. ಧರಮ್ ಸಿಂಗ್ ಎಸ್ ಇವರು ಹೇಳಿದ್ರು, ಅವರು ಅಷ್ಟೇ. ಅಷ್ಟೊಂದು ಸ್ಪಷ್ಟವಾಗಿ? ಹೌದು, ಅವರು ಧರ್ಮಸಿಂಗ್ ಅವರ ಜಾತಕದಲ್ಲಿ, ನಮ್ಮ ಧರಮ್ ಸಿಂಗ್ ಜಾತಕ ನನಗೆ ಗೊತ್ತಿಲ್ಲ, ಅವ್ರು ಇದು ಗೊತ್ತಿಲ್ಲ, ಮಹಾಯೋಗಗಳು ಇತ್ತು ಆ ಸಮಯದಲ್ಲಿ, ಇಟ್ ವಾಸ್ ಆಪರೇಟಿಂಗ್. ಆದರೆ ಈಗ ಕೆಲವೊಮ್ಮೆ ಜ್ಯೋತಿಷಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾರಾದರೂ ಬಂದರೆ ಅವರಿಗೆ ಖುಷಿ ಆಗೋ ರೀತಿಯಲ್ಲಿ ಇದೆ, ನೀವು ಮುಖ್ಯಮಂತ್ರಿಗಳಾಗ್ತೀರಾ ಅಂತ ಯಾರಿಗೆ ಬೇಕಾದರೂ ಹೇಳಿಬಿಡ್ತಾರೆ ಅಂತ ಹೇಳಿ. ಎಲ್ಲರ ಜಾತಕದಲ್ಲೂ ಒಂದಿಷ್ಟು ಮಹಾಯೋಗಗಳು ಇರ್ತವೆ, ದೊಡ್ಡ ದೊಡ್ಡ ಕೂಟಗಳೆಲ್ಲ ಇರ್ತವೆ ಅನ್ನತಕ್ಕಂಥದ್ದು ಅಂತ. ಅಂಥದ್ರಲ್ಲಿ ಸ್ಪಷ್ಟವಾಗಿ ಮತ್ತು ಖಾತ್ರಿಯಿಂದ ಇವರೇ ಆಗ್ತಾರೆ ಅಂತ ಹೇಳಿಕ್ಕೆ ನಿಜವಾಗ್ಲೂ ಸಾಧ್ಯನಾ ಅಂತ? ಇವ್ರು ಏನಾಗ್ತದೆ ಅಂತಂದರೆ, ನಾನು ಇವ್ರನ್ನೆಲ್ಲ ನೋಡಿದ್ದೀನಲ್ಲ, ಯಾರು ಸ್ವಲ್ಪ ಫ್ರಂಟ್ ರನ್ನರ್ಸ್ ಇರ್ತಾರೆ ಅವರು ಆ ಸ್ಟಾರ್ಸ್ನೆಲ್ಲ ಕಲೆಕ್ಟ್ ಮಾಡ್ತಾರೆ. ಇವತ್ತು ನೀವು ಸ್ಟಾರ್ ಟೆಲ್ಲರ್ ನೀವು ತೆಗೆದು ನೀವು ನೋಡಿ, ಲಾಸ್ಟ್ ಐ ಥಿಂಕ್ ಜೂನ್ದು ನಾನೊಂದು ಮ್ಯಾಗಝೈನ್ ನಿಮ್ಗೆ ನಾನು ಕೊಡ್ತೀನಿ, ನಿಮಗೆ ಕೊಡಬೇಕಾಯ್ತು ಈ ಪ್ರೋಗ್ರಾಮ್ ಬರೋಕ್ಕಿಂತ ಮುಂಚಿಗೆ. ಎಷ್ಟು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಅಂತಂದರೆ, ಅದ್ವಾನಿ ವಿಲ್ ನಾಟ್ ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಮನಮೋಹನ್ ಸಿಂಗ್ ಈಸ್ ಗೋಯಿಂಗ್ ಟು ಕಂಟಿನ್ಯೂ ಅಂತ ಒಂದು. ಕಾಂಗ್ರೆಸ್ ಪಾರ್ಟಿ ವಿಲ್ ಹ್ಯಾವ್ ಎ ಸ್ಟ್ರೆಂತ್ ಆನ್ ಇಟ್ಸ್ ಓನ್ ಅಂತ. ಯಾವಾಗ ಹೇಳಿರ್ತಕ್ಕಂಥ? ಬಿಫೋರ್ ದಿ ಎಲೆಕ್ಷನ್ಸ್. ನನಗೆ ಆಶ್ಚರ್ಯ, ಸ್ಟಾರ್ ಟೆಲ್ಲರ್ ಅಂತ ಒಂದು ಮ್ಯಾಗಝೈನು ಅಲ್ಲಿ ಪ್ರಿಡಿಕ್ಟ್ ಮಾಡಿದ್ದಾರೆ, ಯಾವ ಕಾರಣಕ್ಕೂ ಮನಮೋಹನ್ ಸಿಂಗ್ ಕಾಂಗ್ರೆಸ್ ಬರ್ಬೋದು, ಕೊಲ್ಯೂಷನ್ ಸರ್ಕಾರ ಆಗ್ಬೋದು, ಮನಮೋಹನ್ ಸಿಂಗ್ ಆಗೋಕ್ಕಾಗೋದಿಲ್ಲ, ವಿತೌಟ್ CPI ಸಪೋರ್ಟ್ ಇಟ್ ಇಸ್ ನಾಟ್ ಪಾಸಿಬಲ್ ಅಂತ ಎಲ್ಲರದ್ದು ಜನಜಾಗೃತಿ. ಬಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ he has written ಮನಮೋಹನ್ ಸಿಂಗ್ ಇಸ್ ಗೋಯಿಂಗ್ ಟು ಬಿ ಕಂಟಿನ್ಯೂ ಆಗ್ತಾರೆ, ಕಾಂಗ್ರೆಸ್ ಪಾರ್ಟಿ ತನ್ನ ಕಾಲ ಮೇಲೆ ತಾಗ್ತದೆ, ಯಾರ್ದು ಸಪೋರ್ಟ್ ಇಲ್ದೇನೆ ಅಂತ ಸಂದರ್ಭ ನಿರ್ಮಾಣ ಆಗ್ತದೆ ಅಂತೇಳಿ ಸ್ಪೆಸಿಫಿಕ್ ಸ್ಟಾರ್ ಟೆಲ್ಲರ್ ಅಂತೇಳಿ ಒಂದು ಇಂಡಿಯನ್ ಎಕ್ಸ್ಪ್ರೆಸ್ ಗ್ರೂಪ್ ಒಂದು ಮ್ಯಾಗಝೈನ್ ಕಳಿಸ್ತದೆ. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಆದರೆ ಇದನ್ನೆಲ್ಲ ನೋಡ್ಬೇಕಾದ್ರೆ ಈಗ ನೀವು ಈಗ ಯಾವ ಭೂಮಿಯನ್ನು ಯಾರು ಆಳ್ತಾರೆ ಅನ್ನತಕ್ಕಂಥದ್ದು ಅಂತ ಎಂಥದ್ದು ಹಿಂದಿನ ಕಾಲದ ರಾಜರ ಬಗ್ಗೆ ಹೇಳ್ತಾರೆ, ಈಗ ರಾಜಕಾರಣಿಗಳ ಬಗ್ಗೆ ಹೇಳಬೇಕಾಗ್ತದೆ. ಆದ್ದರಿಂದ ಈಗ ಭಾರತದ ಬಗ್ಗೆ ತೆಗೆದುಕೊಳ್ಬೇಕಿದ್ರೆ ಕೆಲವರು ಹೇಳ್ತಾರೆ ಭಾರತಕ್ಕೂ ಈ ಕರ್ಕಾಟಕ ಲಗ್ನಕ್ಕೂ ಸಂಬಂಧ ಇದೆ, ಭಾರತಕ್ಕೂ ಇನ್ನೊಂದಕ್ಕೂ ಸಂಬಂಧ ಇದೆ, ಭಾರತವನ್ನು ಆಳ್ಬೇಕಿದ್ರೆ ಇಂಥ ಒಂದು ಗೃಹಕೂಟ ಇರಬೇಕಾಗ್ತದೆ, ನಮ್ಮ ರಾಜ್ಯ ಮತ್ತು ದೇಶಗಳ ಸರಹದ್ದುಗಳು ಹೇಗಿರ್ತವೆ ಅದನ್ನೆಲ್ಲ ನಕ್ಷತ್ರಗಳಿಗೆ ಹೇಗೆ ತಿಳಿಸ್ಕೊಳ್ಲಿಕ್ಕಾಗ್ತದೆ ಅಂತಂದರೆ, ಇದೇ ರೀತಿಯಲ್ಲಿ ಈ ಕರ್ನಾಟಕ ರಾಜ್ಯವನ್ನು ಯಡಿಯೂರಪ್ಪನವರು ಆಳ್ತಾರೆ ಅಥವಾ DK ಅವರು ಮುಖ್ಯಮಂತ್ರಿಗಳಾಗ್ತಾರೆ, ಇದನ್ನೆಲ್ಲ ಹೇಗೆ ಹೇಳಲಿಕ್ಕಾಗ್ತದೆ? ಈ ಪ್ರದೇಶಕ್ಕೆ ಅಥವಾ ಈ ರಾಜ್ಯಕ್ಕೆ ಈ ಭೂಭಾಗಕ್ಕೆ ಸಂಬಂಧಪಟ್ಟಾಗಿ ಒಬ್ಬರ ಬಗ್ಗೆ ಅಷ್ಟೊಂದು ಖಂಡಿತವಾಗಿ ಹೇಗೆ ಏನು ಹೇಳ್ತಾರೆ ಗ್ರಹದಲ್ಲಿ? ನಾನು ಈ ಪ್ರಶ್ನೆ ನೀವು ಹಾಕೋ ಪ್ರಶ್ನೆ ಇವ್ರಿಗೆಲ್ಲ ಬೇಕಾದಷ್ಟು ಹಾಕಿದ್ದೀನಿ. ಆ ಗ್ರಹದಲ್ಲಿ ದಕ್ಷಿಣ ಭಾರತ, ಸಪೋಸ್ ಗುರು ಇಂಥ ಅಮ್ಮ ಇತ್ತು ಅಂದರೆ ಬ್ರಾಹ್ಮಣರಾಗ್ತಾರೆ. ಇದು ಯಾವುದೋ ಒಂದು ಶನಿ ಗ್ರಹ ಬಂತು ಅಂತಂದರೆ ಯಾರು ಬ್ಯಾಕ್ವರ್ಡ್ ಕ್ಲಾಸ್ ಅವರು, ಕ್ಷತ್ರಿಯ
ಇಂಥವ್ರು ಆಗ್ತಾರೆ ಅನ್ನೋದ್ರ ಮೇಲೆ ಇವರೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಯಾರಲ್ಲಿ ಗ್ರಹಗಳ ಗುಣಗಳನ್ನೆಲ್ಲ ನೋಡಿಕೊಂಡು ಇಟ್ಕೊಂಡು ಆ ಗ್ರಹಗಳ ಜಾತಿಯನ್ನು ನೋಡಿಕೊಂಡು ಬುಧಕ್ಕೆ ಏನಾದ್ರು ಬಹಳ ಪವರ್ಫುಲ್ ಆಗಿ ಕಾಣ್ತು, ಗುರುಗೂ ಬುಧಕ್ಕೂ ಬಂತು ಅಂತಂದ್ರೆ ಯಾರ ವೈಶ್ಯರಿಗೊಂದು ಚಾನ್ಸ್ ಇದೆ ನೋಡಿ, ವ್ಯಾಪಾರಗಾರರಿಗೊಂದು ಚಾನ್ಸ್ ಇದೆ ನೋಡಿ ಅನ್ನೋ ಲೆಕ್ಕಾಚಾರದಲ್ಲಿ ಇವರೆಲ್ಲ. ಮತ್ತೆ ಯಾವ ಸಂದರ್ಭದಲ್ಲಿ ಯಾವ ಗ್ರಹ ಯಾವ ಇನ್ನೊಂದು ಮುಖ್ಯ, ಮೇಲೆ ಇವತ್ತು ನೀವು ಕರೆದಿದ್ರಿ ಒಂದು ಸ್ಪೆಸಿಫಿಕ್ ಆಗಿ ಈ ರಾಜ್ಯದ ಜನತೆಗೆ ಗೊತ್ತಾಗಲಿ. ಈಗ ಯಡಿಯೂರಪ್ಪನವ್ರ ವಿಚಾರ ಬಂತು ಸ್ಪೆಸಿಫಿಕ್ ಆಗಿ, ಇದೊಂದು ಟೆಸ್ಟಿಂಗ್ ಟೈಮ್ ಭೂಷಣ್ ಇಷ್ಟೆಲ್ಲ ಹಿಂದೆ ಆಯ್ತು ಅದು ಇದು ಅಂತೆಲ್ಲ ಹೇಳಿದ್ದು ಸರಿ. ಆದರೆ ನೀವು ನನಗೆ ಗೊತ್ತಿರೋ ರೀತಿಯಲ್ಲೇ ಫೆಬ್ರವರಿಯಿಂದಲೇ ನೀವು ಹೇಳ್ತಾ ಬಂದಿದ್ದೀರಾ ಸಮಯ ಸರಿಯಾಗಿಲ್ಲ ಅಂತ. ನಿಖರವಾಗಿ ಹೇಳ್ಬಿಡಿ ಯಡಿಯೂರಪ್ಪನವರ ಭವಿಷ್ಯ ಏನು ಅಂತ. ಈಗ ಲಕ್ಷಾಂತರ ಮಂದಿ ನೋಡ್ತಾ ಇದ್ದಾರೆ. ಆದ್ದರಿಂದ ಇದೊಂದು ನಿಮ್ಮ ಜ್ಯೋತಿಷ್ಯದ ಬಗ್ಗೆ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ನಿಮಗೆ ನಿಜವಾಗಿ ಗೊತ್ತಿರ್ತಕ್ಕಂಥ ಶಾಸ್ತ್ರವನ್ನೇ ಒಂದು ಪ್ರಶ್ನಿಸ್ತಕ್ಕಂಥದ್ದು. ಹೇಳಿ, ಏನು ಸ್ಪಷ್ಟವಾಗಿ ರಾಜ್ಯದ ಮುಂದೆನೇ ಹೇಳಿ. ಇವರು ಅಧಿಕಾರಕ್ಕೆ ಬಂದಾಗಿನಿಂದ ನಾನು ಇವ್ರಿಗೂ ಹೇಳಿದ್ದೀನಿ, ಅನೇಕ ಜನಗಳಿಗೆ ಹೇಳಿದ್ದೀನಿ, ಯು ವಿಲ್ ನೆವರ್ ಸೆಟಲ್ ಡೌನ್. ಏಕೆಂದರೆ ಗುರುಭಕ್ತಿ ಒಂದು ಬಹಳ ಚೆನ್ನಾಗಿತ್ತು ಅವರು. ಆದ ಕಾರಣ ಲಗ್ನದಲ್ಲಿ ಅವರು ಮುಖ್ಯಮಂತ್ರಿ ಆಗೋ ಸಮಯದಲ್ಲಿ ನಾನು DK ಅವ್ರಿಗೆ ಹೇಳಿದೆ, ಯಡಿಯೂರಪ್ಪ ಆ್ಯಂಡ್ BJP ಇಸ್ ಗೋಯಿಂಗ್ ಟು ಬಿಕಮ್ ದ ನೆಕ್ಸ್ಟ್ ಇದು ಆಳತ್ತೆ ಹೇಳಿದ್ರ. ಯಾಕೆ ಅಂದರೆ ಆ ಸಮಯಕ್ಕೆ ಸರಿಯಾಗಿ ಗುರು ಧನುರ್ಲಗ್ನ ಅವ್ರದ್ದು. ಧನಸ್ಸಿಗೆ ಗುರು ಎಂಟ್ರಿ ತೊಗೊಂಡಿದ್ದ ಬಿಫೋರ್ ನವಂಬರಲ್ಲೇ ತೊಗೊಂಡಿದ್ದು. ಅದು ಭಾಳ ಮ್ಯಾಸಿವ್ ಪವರ್ಫುಲ್ ಪಾಯಿಂಟ್ ಅದು. ಅದು ಧನುರ್ಲಗ್ನದಲ್ಲಿ ಲಗ್ನಾಧಿಪತಿ ಇರ್ತಕ್ಕಂಥದ್ದು. ತದನಂತರದಲ್ಲಿ ಫೆಬ್ರವರಿ ಈ ಇಯರ್ 24 ಫೆಬ್ರವರಿನಲ್ಲಿ ಅವರಿಗೆ ಶನಿ ಭುಕ್ತಿ ಕಮೆನ್ಸ್ ಆಯಿತು. ಶನಿ ಇದನ್ನು ಅಷ್ಟಮಾಧಿಪತಿ ನಕ್ಷತ್ರದಲ್ಲಿದ್ದಾನೆ. ಅವರು ಜಾತಕ ನನಗೆ ಸಿಕ್ಕಿರೋ ಪ್ರಕಾರ, ನಿಮಗೆ ಸಿಕ್ಕಿರೋ ಜಾತಕ ಪ್ರಕಾರ ಶನಿಯು ಅಷ್ಟಮಾಧಿಪತಿ ರೋಹಿಣಿ ಧನುರ್ಲಗ್ನಕ್ಕೆ ಕೆಟ್ಟ ಪ್ಲ್ಯಾನೆಟ್ ಅಂದರೆ ಚಂದ್ರ. ರೋಹಿಣಿ ನಕ್ಷತ್ರ ಈ ಚಂದ್ರ ನಕ್ಷತ್ರ, ಅದರಲ್ಲಿ ಶನಿ ಇದ್ದು ಅದು ಇವಾಗ ಆಪರೇಟಿವ್ ಸೈಡಲ್ಲಿದೆ ಅಪ್ ಟು 24 ಫೆಬ್ರವರಿ ಆಫ್ 2010ವರೆಗೂ ಇದೆ. ಆದ್ದರಿಂದ ಇಟ್ ಇಸ್ ಮೋಸ್ಟ್ ಅನ್ಸೆಟಲ್ಡ್. ಆ್ಯಂಡ್ ಆಲ್ಸೋ 17th ಏನು ಆಗುತ್ತೆ 17th ಡಿಸೆಂಬರ್ ದಟ್ ಸ್ಯಾಟರ್ನ್ ಈಸ್ ಗೋಯಿಂಗ್ ಟು ಟಚ್ ಹಸ್ತ ಅಷ್ಟಮಾಧಿಪತಿ ನಕ್ಷತ್ರ ಅಂತ ಟಚ್ ಮಾಡ್ತಾ ಇದೆ. ನಕ್ಷತ್ರ ಫಲಗಳು ವೆರಿ ವೈಡ್ ಆ್ಯಂಡ್ ಅಕ್ಸೆಪ್ಟಬಲ್ ಥಿಂಗ್. ಸೊ ಅದು ಬಹಳ ಕೆಟ್ಟ ಒಂದು ಪ್ರಭಾವ ಬೀರ್ತದೆ. ಆ ಪ್ರಭಾವದಿಂದ ಅದು ಎಷ್ಟು ಮ್ಯಾಸಿವ್ ಆಗಿ ಬಂದು ಟಚ್ ಮಾಡುತ್ತೆ ನಕ್ಷತ್ರನ ಅಂದರೆ ಅಷ್ಟಮಾಧಿಪತಿ ನಕ್ಷತ್ರನ, ಡೆಫಿನೆಟ್ಲಿ ದೇರ್ ಇಸ್ ಗೋಯಿಂಗ್ ಟು ಬಿ ಡಿಸ್ಟರ್ಬೆನ್ಸ್ ಟು ಹಿಸ್ ಕೆರಿಯರ್. ಏನಾಗುತ್ತೆ ಇದು ಯಾಕೆ ಅಂದರೆ ಯಾರನ್ನು ಮನಸ್ಸನ್ನು ನಾವು ನೋಯಿಸಬಾರ್ದು. ನೀವು ಹೇಳೋ ಪ್ರಕಾರ ತಾವೇ ಹೇಳಿದಿರಲ್ಲ ಅನ್ನತಕ್ಕಂಥ ಅನ್ಸುತ್ತೆ ಅವರಿಗೆ. ಅವ್ರು ಹೇಳೋ ಪ್ರಕಾರ ಬ್ಲಂಟ್ ಆಗಿ ಹೇಳ್ಬೇಡಿ ಅಂತ, ಅದು ಬಹಿರಂಗವಾಗಿ ನೀವು ಹೇಳೋ ರೀತಿಯಲ್ಲಿ ಅಂತ ಸರಿ ಅಂತೂ ಇರಲ್ಲ. ಆಯ್ತು. ಈಗ ಅವರಂತೂ ಮೂರನೇ ವ್ಯಕ್ತಿ ಈ ಸಂದರ್ಭಕ್ಕಂತೂ DK ಶಿವಕುಮಾರ್ ಅವರ ಭವಿಷ್ಯ ಏನು ಅಂತ ಹೇಳ್ಬಿಟ್ಟು ಕಾರ್ಯಕ್ರಮವನ್ನು ಮುಗಿಸೋಣ. ಹೇಳಿ, ಇವರ ಭವಿಷ್ಯ ಏನಿದೆ? ಇವರೆಲ್ಲೇ ಕೂತ್ಕೊಂಡಿದ್ದಾರೆ, ಅವ್ರಿಗೆ ಏನು ಬೇಸರ ಆಗಲ್ಲ, ಏನೇನೋ ಕೇಳಿಸ್ಕೊಂಡಿದ್ದಾರೆ ನಿಮ್ಮ ಕೈಯಿಂದ, ಹೇಳ್ಬಿಡಿ. ಇವರದು ಮೇಷಲಗ್ನ. ಮೇಷಲಗ್ನಕ್ಕೆ ದಶಮಾಧಿಪತಿ ದಶಮದಲ್ಲಿದ್ದಾನೆ ಸ್ಯಾಟರ್ನ್ ಶನಿ, ಅಲಾಂಗ್ ವಿತ್ ಭಾಗ್ಯಾಧಿಪತಿ ನವಮ ದಶಮ. ಗುರು ಇಸ್ 9th ಲಾರ್ಡ್ ಫಾರ್ ಮೇಷ. ನವಮ ದಶಮಾಧಿಪತಿಗಳು ದಶಮದಲ್ಲಿ ದಶಮ ಸ್ಥಾನದಲ್ಲೇ ಇರೋದು. ಇಟ್ ಈಸ್ ಎ ಮ್ಯಾಸಿವ್ ಯೋಗ. ಇಟ್ಸ್ ಎ ವೆರಿ ಪವರ್ಫುಲ್ ಯೋಗ ಫಾರ್ ಹಿಮ್. ದಟ್ ಈಸ್ ಗೋಯಿಂಗ್ ಟು ಆಪರೇಟ್ ವಿದಿನ್ 2.5 years. ಇವಾಗ ಶನಿ ದಶನೇ ಕಮೆನ್ಸ್ ಆಗಿಬಿಡ್ತದೆ. ಅಲ್ಲಿಂದ ಎಕ್ಸ್ಟ್ರಾರ್ಡಿನರಿ. ಯಾವಾಗಿಂದ ಇವ್ರು ಒಳ್ಳೇದಿದೆ? ಯಾವಾಗ ಇವರು ಮುಖ್ಯಮಂತ್ರಿ ಆಗ್ತಾರ? ಮುಖ್ಯಮಂತ್ರಿಗಳಾಗ್ತಾರ? ಇನ್ನೂ ಏನೇನು ಹೇಳೋದಿದೆ. ಮುಖ್ಯಮಂತ್ರಿಗಳಾಗ್ತಾರ ಬಿಯಾಂಡ್ ಆಲ್ಸೋ. ಮುಖ್ಯಮಂತ್ರಿಗಳು ಮೀರಿ ಹೋಗ್ಬೋದಾ? ಈ ಹಾರೋಸ್ಕೋಪ್ ಸ್ಟ್ರೆಚಸ್ ಬಿಯಾಂಡ್ ಮುಖ್ಯಮಂತ್ರಿ. ಹೌದಾ? ಮುಖ್ಯಮಂತ್ರಿ ಆಗೋದಂತೂ ಖಾತ್ರಿನಾ? ಖಂಡಿತ. ಕಾರ್ಯಕ್ರಮಕ್ಕಾಗಿ ಹೇಳ್ತಿರೋದ, ಖುಷಿ ಪಡಿಸ್ಲಿಕ್ಕೆ ಹೇಳ್ತಾ ಇರೋದಾ? ಅಲ್ಲ ನೀವು ಹೇಳೋ ರೀತಿಯಲ್ಲಿ ಜಾತಕದ ಪ್ರಕಾರ ನಮಗೆ ಜಾತಕದ ಪ್ರಕಾರ ನಿಮ್ಮ ಜಾತಕದಲ್ಲಂತೂ ಸಮಯ ಎಲ್ಲ ಗೈಡೆಡ್. ಆ ಒಂದು ಮಾರ್ಗದರ್ಶನ ನೀವು ಅವರಿಂದ ಪಡ್ಕೋಬೇಕಾಗ್ತದೆ. ಕಾರ್ಯಕ್ರಮದ ಅವಧಿ ಮುಗ್ದಿದೆ ಭೂಷಣ್ ರಾಯ್ರೆ. ಈಗ ನೀವು ಯಡಿಯೂರಪ್ಪನವರ ಬಗ್ಗೆನೂ ಹೇಳಿದ್ದೀರಾ, ಹಾಗೆ ಇವರು ಮುಖ್ಯಮಂತ್ರಿಗಳು ಹಾಗೆ ಆಗ್ತಾರೆ. ಮಾತ್ರವಲ್ಲದೆ ಮುಖ್ಯಮಂತ್ರಿ ಸ್ಥಾನವನ್ನು ಮೀರಿಯೂ ಬೆಳೀತಾರೆ ಅಂತ ಹೇಳಿದ್ದೀರಾ. ಅದರೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ಬೇಕಾಗಿ ಬಂದಿದೆ. ಇಬ್ಬರು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು. ನಮಸ್ಕಾರ.